ನಮಸ್ಕಾರ ಸ್ನೇಹಿತರೆ ಮಂತ್ಲಿ ಕರೆಂಟ್ ಅಫೇರ್ಸ್ ಏನು ಮಾಡ್ತಾ ಇದ್ದೀವಿ. ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಏಪ್ರಿಲ್ ತಿಂಗಳ ಒಂದು ಕರೆಂಟ್ ಅಫೇರ್ಸ್ನ ನೋಡೋಣ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಷ್ಟು ನ್ಯೂಸ್ಗಳಿದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ವೀಕ್ಲಿಗೆ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ಗೆ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. 23, 24, 25ನೇ ಇಸ್ವಿದು. ಹಾಗೆ ಲಾಸ್ಟ್ ಇಯರ್ ನಾವು ಮ್ಯಾರಥಾನ್ ವಿಡಿಯೋಸ್ಗಳನ್ನು ಕೂಡ ಮಾಡಿದ್ದೀವಿ. ಅದನ್ನು ಕೂಡ ಲಾಸ್ಟ್ ಇಯರ್ ಕರೆಂಟ್ ಅಫೇರ್ಸ್ ನಿಮ್ಗೆ ರಿವಿಷನ್ ಆಗಬೇಕು ಅಂದರೆ ನೋಡಿ ಸ್ನೇಹಿತರೆ. ಎಲ್ಲ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎಲ್ಲ ಲಿಂಕ್ಸ್ಗಳು ಕೂಡ ಇರುತ್ತೆ. ಮತ್ತು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ನೀವು ಕರೆಂಟ್ ಅಫೇರ್ ನೋಡಬೇಕು ಅಂದರೆ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದರ ಲಿಂಕು ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಫೈನ್ ಸರ್, ನಾನು ಇದು ಪ್ರಶ್ನೋತ್ತರಗಳ ಥರ ನಾನು ತೊಗೊಂಡಿದ್ದೀನಿ, ಡೀಟೇಲ್ ಆಗಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್ ಇದು. ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಆಲ್ ಓವರ್ ಇಂಡಿಯಾ ಸ್ಕೀಮ್ಸ್ಗಳು, ಎಲ್ಲ ರೀತಿಯಾದ ಒಂದಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನ ಕವರ್ ಮಾಡೋಣ. ಕರ್ನಾಟಕ ಸರ್ಕಾರವು ಪ್ರಾಯೋಗಿಕ ವಿದ್ಯುತ್ ಕ್ಷಿಪ್ರ ಸಾರಿಗೆ ಯೋಜನೆಯನ್ನು ಪ್ರಾರಂಭಿಸಲು ಯುರೋಪಿಯನ್ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ, ಇದನ್ನ ಪ್ರಕಾರ ನಿಮಗೆ ಪ್ರಶ್ನೆಯಾಗಿ ಕೇಳಬಹುದು. ಕರ್ನಾಟಕದ ಯಾವ 2 ನಗರಗಳು ಪ್ರಾಯೋಗಿಕ ಇಆರ್ಟಿ ಯೋಜನೆಗೆ ಸಂಪರ್ಕಗೊಳ್ಳುತ್ತವೆ? ಇಆರ್ಟಿ ಅಂದ್ರೆ ಎಲೆಕ್ಟ್ರಿಕ್ ರ್ಯಾಪಿಡ್ ಟ್ರಾನ್ಸಿಟ್ ಅಂತ ಹೇಳಿ, ಎಲೆಕ್ಟ್ರಿಕ್ ರ್ಯಾಪಿಡ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಅಂತ ಹೇಳಿ ಸ್ನೇಹಿತರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಅಂದರೆ ಎಲೆಕ್ಟ್ರಿಕ್ ಮೆಟ್ರೋ ಇರುತ್ತಲ್ಲ, ನೀವು ಎಲೆಕ್ಟ್ರಿಕ್ ಮೆಟ್ರೋಗಳು ನೋಡಿರ್ತೀರಲ್ಲ, ಒಂದಷ್ಟು ಓವರ್ ಹೆಡ್ ಅಂದರೆ ಮೇಲ್ಗಡೆನೂ ಹೋಗುತ್ತೆ, ನೆಲದ ಮೇಲೆ ಹೋಗುತ್ತೆ. ಈ ರೀತಿ ಇದು ಕರ್ನಾಟಕದಲ್ಲಿ ಫಸ್ಟ್ ಟೈಮು ತರ್ತಾ ಇದೆ. ಇದು 2 ಸಿಟಿಗಳ ನಡುವೆ ಮಾಡ್ತಾ ಇರ್ತಕ್ಕಂಥದ್ದು. ಯಾವ ಆ 2 ಸಿಟಿಗಳು ಅಂದ್ರೆ ಹುಬ್ಬಳ್ಳಿ ಮತ್ತು ಧಾರವಾಡಗಳ ನಡುವೆ ಇದು ಆಗ್ತಕ್ಕಂಥದ್ದು. ಸೊ ಕರ್ನಾಟಕ ಸರ್ಕಾರ ವಿತ್ ಯಾವ ಜೊತೆ ಸೈನ್ ಹಾಕಿರ್ತಕ್ಕಂಥದ್ದು? ಯುರೋಪಿಯನ್ ಕಂಪನೀಸ್ ಟು ಸ್ಟಾರ್ಟ್ ಎ ಪೈಲಟ್ ಎಲೆಕ್ಟ್ರಿಕ್ ಟ್ರಾನ್ಸ್ಪೋರ್ಟ್ ಯೋಜನೆ. ಓಕೆ, ಇಆರ್ಟಿ ಯೋಜನೆ ಅಂತ ಕರಿತೀವಿ. ಇದರಲ್ಲಿ 250ಕ್ಕಿಂತ ಹೆಚ್ಚು ಜನರು ಟ್ರಾವೆಲ್ ಮಾಡ್ಬೋದು. ಆ ರೀತಿ ಮೆಟ್ರೋ ಸ್ಟೈಲ್ ಟ್ರಾನ್ಸ್ಪೋರ್ಟೇಷನ್ ಥರ ಇರುತ್ತೆ ಇದು. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಬಾನು ಮುಷ್ತಾಕ್ ಅವರು ಯಾವ ಪುಸ್ತಕ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಆಯ್ಕೆ ಆಗಿದೆ? ನೋಡಿ, ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟು. ಅಂದರೆ ಬೂಕರ್ ಅಂದ ತಕ್ಷಣ ನಿಮಗೆ ಇಂಗ್ಲೀಷಲ್ಲಿ ಇರಬೇಕು, ಅಂಥದ್ದೇ ಆಯ್ಕೆ ಆಗಕ್ಕೆ ಸಾಧ್ಯ. UK ಅದರ ಒಂದು ಅವಾರ್ಡ್ ಕೊಡ್ತಾರೆ. ಆದರೆ ಬಾನು ಮುಷ್ತಾಕ್ ಅವರು ಕರ್ನಾಟಕದವರು, ಅವರು ಹೃದಯ ಗೀತೆ ಹಾರ್ಟ್ ಲ್ಯಾಪ್ ಅಂತ ಬರೆದಿರ್ತಕ್ಕಂಥದ್ದು. ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಒರಿಜಿನಲ್ ರೈಟರ್ ಬಂದು ಬಾನು ಮುಷ್ತಾಕ್, ಕರ್ನಾಟಕದಲ್ಲಿರ್ತಕ್ಕಂಥದ್ದು. ಕನ್ನಡದ ಬುಕ್ಕು, ಅದನ್ನ ಇಂಗ್ಲಿಷ್ಗೆ ಹಾರ್ಟ್ ಲ್ಯಾಪ್ ಅಂತ ದೀಪಾ ಬಶ್ತಿ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇವರು ಈ ಥರ ತುಂಬ ಬುಕ್ಗಳನ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ಕನ್ನಡದ ಒಂದು ಒರಿಜಿನಲ್ ಬುಕ್ಕು ಟ್ರಾನ್ಸ್ಲೇಟ್ ಆಗಿದೆ ಇಂಗ್ಲೀಷ್ಗೆ. ಇದು ಇಂಗ್ಲೀಷಲ್ಲಿ ಒಂದು ಬೂಕರ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಆಗಿದೆ. ಇನ್ನೂ ಅವಾರ್ಡ್ ಸಿಕ್ಕಿಲ್ಲ, ಶಾರ್ಟ್ ಲಿಸ್ಟ್ ಆಗಿದೆ. ಸೊ ಇದರಲ್ಲಿ ಮುಷ್ತಾಕ್ ಅವರು ಇದನ್ನ 1990ರಿಂದ 2023 ನಡುವೆ 12 ಶಾರ್ಟ್ ಸ್ಟೋರೀಸ್ಗಳು ಬರೆದಿರ್ತಾರೆ. ಈ ಪುಸ್ತಕದಲ್ಲಿ ಕನ್ನಡದಲ್ಲಿರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಎಕ್ಸಾಮಲ್ಲಿ ಕೇಳ್ಬೋದು. ಅಂದರೆ ಬೂಕರ್ ಪ್ರಶಸ್ತಿ ಸಿಕ್ಕಿಲ್ಲ, ಆ ಬೂಕರ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಆಗಿದೆ. ನೆಕ್ಸ್ಟ್, ಮಯನ್ಮಾರ್ನಲ್ಲಿ ಭೂಕಂಪ ಪೀಡಿತ ಸಂತ್ರಸ್ತರಿಗೆ ಸಹಾಯ ಮಾಡಲು ಭಾರತ ಸರ್ಕಾರ ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು? ಮಯನ್ಮಾರ್ನಲ್ಲಿ ಭೂಕಂಪ ಆಯ್ತು ಗೊತ್ತಿದೆ, ಹಾಗೆ ಭಾರತ ಹೆಲ್ಪ್ ಮಾಡ್ತು. ಇಲ್ಲೇ ಕೊಟ್ಟಿದ್ದೀನಿ ನೋಡಿ, ಯಾವುದು ಸರ್? ಆಪರೇಷನ್ ಬ್ರಹ್ಮ, ಹ್ಯುಮಿಟೇರಿಯನ್ ಅಸಿಸ್ಟೆಂಟ್ ಅಂತ ಕರಿತೀವಿ. ಅಂದರೆ ಅರ್ಥಕ್ಬೇಕಾದಾಗ ಅಲ್ಲಿ ಅವ್ರನ್ನ ಎಸ್ಕೇಪ್ ಮಾಡೋಕ್ಕೆ, ಅವ್ರನ್ನ ರಕ್ಷಣೆಗೆ, ಮತ್ತು ಅಲ್ಲಿನ ಜನರಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ನೀಡ್ಸ್ ಅಂತ ಏನು ಕರಿತೀವಿ, ಟೆಂಟ್ಗಳಾಗಿರೋದು, ಬ್ಲ್ಯಾಂಕೆಟ್ಟು, ಸ್ಲೀಪಿಂಗ್ ಬ್ಯಾಗ್ಸು, ಒಂದಿಷ್ಟು ಮೆಡಿಕಲ್ ಸಪ್ಲೈಸ್ಗಳು, ಓಕೆ, ಆ್ಯಂಟಿಬಯೋಟಿಕ್ಸ್ಗಳು, ಸಿರಂಜಿ, ಗ್ಲೌಸು, ಬ್ಯಾಂಡೇಜ್, ಒಂದಿಷ್ಟು ಫುಡ್ಸು, ಇವೆಲ್ಲ ಕೂಡ ನಮ್ಮ 2 ಇಂಡಿಯನ್ ಏರ್ ಫೋರ್ಸ್ C-130J ಅಂತ ಏರ್ಕ್ರಾಫ್ಟಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನಂತ ಎಲ್ಲಿ ಹೆಸರಿಟ್ಟಿದ್ದು? ಆಪರೇಷನ್ ಬ್ರಹ್ಮ ಅಂತ. ಯಾಕಂದರೆ ನಿಮ್ಗೆ ಗೊತ್ತಿದೆ, ನಮ್ಮ ಒಂದು ಸ್ಲೋಗನ್ ಇದೆ ನೈಬರಿಂಗ್ ಫಸ್ಟ್ ಪಾಲಿಸಿ ಅಂತ. ಸೊ ಹಾಗಾಗಿ ಅಕ್ಕಪಕ್ಕದವರು ನಮಗೆ ಫಸ್ಟ್ ಅನ್ನೋ ರೀತಿ ನಾವು ಹೆಲ್ಪ್ ಮಾಡಿರ್ತಕ್ಕಂಥದ್ದು. ಯಾವುದಿಗೆ? ಮಯನ್ಮಾರಲ್ಲಿ. ಫೈನ್ ಸರ್. 1000 ಪೀಪಲ್ ಸತ್ತಿದ್ದಾರೆ ಅಂತ ಇದರಲ್ಲಿ ರಿಪೋರ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ಬನ್ನಿ. ಭಾರತೀಯ ವಾಯುಪಡೆಗೆ ಗ್ರೀಸ್ನಲ್ಲಿ ಯಾವ ಬಹುರಾಷ್ಟ್ರೀಯ ವಾಯು ವ್ಯಾಯಾಮದಲ್ಲಿ ಭಾಗವಹಿಸಲಿದೆ? ಗ್ರೀಸ್ನಲ್ಲಿ ಇಂಡಿಯನ್ ಏರ್ ಫೋರ್ಸ್ ಭಾಗವಹಿಸಿದೆ. ಇದೆಲ್ಲ ಮಲ್ಟಿ ನ್ಯಾಷನಲ್ ಏರ್ ಎಕ್ಸರ್ಸೈಸ್. ಇದು ಮಲ್ಟಿ ನ್ಯಾಷನಲ್ ಯಾವುದು? ಇನ್ಒಚೋಸ್ 25 ಅಂತ ಕರಿತೀವಿ. ಗ್ರೀಸಲ್ಲಿ ಆರಂಭವಾಗಿರ್ತಕ್ಕಂಥದ್ದು ಇದು. ಇದರಲ್ಲಿ ತುಂಬ ದೇಶಗಳು ಕೂಡ ಭಾಗವಹಿಸುತ್ತೆ. 12 ದಿನ ಎಕ್ಸರ್ಸೈಸ್ ಇದು. ವೆರಿ ಇಂಪಾರ್ಟೆಂಟು. 15 ಕಂಟ್ರೀಸ್ ಅಂಡರ್ ದಿಸ್ ಎಕ್ಸರ್ಸೈಸ್ ಅಲ್ಲಿ ಭಾಗವಹಿಸಿರ್ತಕ್ಕ, ಅದರಲ್ಲಿ ಭಾರತದ ಕೂಡ ಒಂದು. ಆ್ಯಂಡ್ ಇಲ್ಲಿ ಅದು ಬಿಟ್ಟು ಒಂದಷ್ಟು ರೀಸೆಂಟಾಗಿ ಆಗಿರ್ತಕ್ಕಂಥದ್ದು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. 14th ಎಡಿಷನ್ ಎಕ್ಸರ್ಸೈಸ್ ಇಂದ್ರಾ ಕೂಡ ಆಯಿತು. 23ನೇ ಎಡಿಷನ್ ನಾವಲ್ ಎಕ್ಸರ್ಸೈಸ್ ವರ್ಣ ಕೂಡ ಆಯಿತು, ಇಂಡಿಯಾ ಮತ್ತು ಫ್ರಾನ್ಸ್ ನಡುವೆ ಅರೇಬಿಯನ್ ಸೀನಲ್ಲಿ.
ರಣವೀರ್ ಪಾರ್ಟಿಸಿಪೇಟ್ ಎಕ್ಸಸೈಸ್ ಬಾಂಗೋಸ್ಕರ್ 2020 ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ನಡುವೆ. ಸೊ ಈ ಥರ ಒಂದಷ್ಟು ಕೊಟ್ಟಿದ್ದೇನೆ ರೀಸೆಂಟಾಗಿ ಆಗಿರೋದು, ಲಾಸ್ಟ್ ಮಂತಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಎಕ್ಸಸೈಸ್ ಇದೆ, ಮಿಲಿಟರಿ ಎಕ್ಸಸೈಸು. ಇದು ಕೂಡ ಏರ್ ಫೋರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಡಿಯನ್ ಏರ್ ಫೋರ್ಸ್ ಎಕ್ಸಸೈಸು ಮರುಭೂಮಿ ಧ್ವಜ ಅಂತೇಳಿ, ಡೆಸರ್ಟ್ ಫ್ಲಾಗ್ 10 ಅಂತ. ಇಲ್ಲಿ ಎಲ್ಲಿ ನಡೀತು ಅಂತ ಕೇಳಿದ್ದೀನಿ. ಈ ಒಂದು ಎಕ್ಸಸೈಸ್ ಎಲ್ಲಿ ನಡೀತು, ಭಾರತದ ವಾಯುಪಡೆ ಎಲ್ಲಿಗೋಯ್ತು ಅಂತ ಕೇಳೋದಾದರೆ ನಾನು ಡೈರೆಕ್ಟಾಗಿ ರೈಟ್ ಆನ್ಸರ್ ಹೇಳ್ತೀನಿ. ಅಲ್ ದಾಫ್ರಾ ವಾಯುನೆಲೆ, UAE. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಲ್ಲಿ ನಡೆದಿದ್ದು? ಅಲ್ ದಾಫ್ರಾ. ಇಲ್ಲೂ ಕೂಡ ಇಟ್ ಈಸ್ ಆಲ್ಸೋ ಮಲ್ಟಿನ್ಯಾಷನಲ್ ಎಕ್ಸಸೈಸು. ತುಂಬ ರಾಷ್ಟ್ರಗಳು ಏರ್ ಫೋರ್ಸ್ಗಳು ಭಾಗವಹಿಸಿದೆ. ಎಕ್ಸಾಂಪಲ್ ನೋಡೋದಾದರೆ ಆಸ್ಟ್ರೇಲಿಯಾ, ಬೆಹರಿನ್, ಫ್ರಾನ್ಸ್, ಜರ್ಮನಿ, ಕತರ್, ಸೌದಿ ಅರೇಬಿಯಾ, ರಿಪಬ್ಲಿಕ್ ಆಫ್ ಕೊರಿಯಾ, ಟರ್ಕಿ, UAE, ಈ ರೀತಿ UK, ಈ ಥರ ಎಲ್ಲ ಭಾಗವಹಿಸಿದೆ. ಸೊ ಇಂಥದ್ದು ಸ್ಪೆಷಲ್ ಆಗಿರೋದು ನೋಡಿ, ಇದೆಲ್ಲ ನಾನು ನಿಮ್ಗೆ ಲಿಸ್ಟೇ ಕೊಟ್ಟಿದ್ದೀನಿ. ಇದೆಲ್ಲ ಪ್ರೀವಿಯಸ್ ಆಗಿರ್ತಕ್ಕಂಥದ್ದು ವರ್ಷ ಆಗ್ತಾ ಇರತ್ತೆ. ಆ್ಯಂಡ್ ಆಲ್ಸೋ ಇದೆಲ್ಲ ಎಕ್ಸಾಮಲ್ಲಿ ಬಂದಿದೆ. ಈ ಒಂದು ನಾನು ಇಲ್ಲಿ ಏನು ಕೊಟ್ಟಿದ್ದೀನಿ, ಈ ಥರ ಎಕ್ಸಸೈಸ್ಗಳು, ಯೂನಿಕ್ ಎಕ್ಸಸೈಸ್ಗಳು ಅವಾಗ ಆಗ್ತಾ ಇರುತ್ತೆ. ಇಂಥದ್ದು ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸಾರಿ. ನೆಕ್ಸ್ಟ್ ಬನ್ನಿ. ಭೂಮಿಯ ಧ್ರುವ ಪ್ರದೇಶಗಳ ಮೇಲೆ ನೇರವಾಗಿ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟವನ್ನು ಪ್ರಾರಂಭಿಸಿದ ಸ್ಪೇಸ್ ಎಕ್ಸ್ ಕಾರ್ಯಾಚರಣೆ ಹೆಸರೇನು? ಕೇಳಬಹುದು, ನಿಮ್ಗೆ ಹೆಂಗೆ ಕೇಳಬಹುದು, ಹಿಂಗೆ ಕೇಳಬೇಕು ಅಂತೇನಿಲ್ಲ. ದ ರೈಟ್ ಆನ್ಸರ್ ಫಾರ್ಮ್ 2 ಅಂತಕ್ಕಂಥ ಒಂದು ಬಾಹ್ಯಾಕಾಶ ಹಾರಾಟ, ಫಸ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪೋಲಾರ್ ರೀಜನ್ಗೆ ಹೋಗಿರ್ತಕ್ಕಂಥದ್ದು. ಅಂದರೆ ಧ್ರುವದಲ್ಲಿ ಹಾರಾಟ ನಡೆಸಿರ್ತಕ್ಕಂಥದ್ದು, ಮನುಷ್ಯರಿರ್ತಕ್ಕಂಥ ಈ ಒಂದು ಕ್ಯಾಪ್ಸೂಲಲ್ಲಿ ಕಳಿಸಿರ್ತಕ್ಕಂಥದ್ದು 4 ಜನನ, ಅವ್ರ ಹೆಸರು ಕೂಡ ಕೊಟ್ಟಿದ್ದೀನಿ ನೋಡಿ, ಫಾರ್ಮ್ 2 ಅಂತಕ್ಕಂಥ ಕ್ಯಾಪ್ಸೂಲ್. ಇದನ್ನ ಫಸ್ಟ್ ಒಂದು ಪೋಲಾರ್ ರೀಜನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಕಳಿಸಿರ್ತಕ್ಕಂಥ ಒಂದು ಹ್ಯೂಮನ್ ಕ್ಯಾಪ್ಸೂಲ್. ಆ್ಯಂಡ್ ಆಲ್ಸೋ ಇದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕಳಿಸಿರ್ತಕ್ಕಂಥದ್ದು ಸ್ಪೇಸ್ ಎಕ್ಸ್. ಯಾರು ಕಳಿಸಿರೋದು? ನಾಸಾನ, ಇಸ್ರೋನ, ಸ್ಪೇಸ್ ಎಕ್ಸ್ ಅಂತೆಲ್ಲ ಕೇಳ್ತಾರೆ. ಸೊ ಹಾಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಇಲ್ಲಿ ನೋಡಿ, ನಮ್ಮ ಒಂದು ಭೂಮಿಯ ಪೋಲಾರ್ ಆರ್ಬಿಟ್, ದಿಸ್ ಇಸ್ ಅ ಪೋಲಾರ್ 1 ಅಲ್ವಾ. ನಾರ್ತ್ ಪೋಲ್, ಸೌತ್ ಪೋಲ್ಗಳ ತಿರುಗಾಡಿದ್ದಾರೆ ಅವರು. ಆ್ಯಂಡ್ ಆಲ್ಸೋ ಅವರು ನಿಮ್ಮ ಸ್ಪೇಸ್ ಎಕ್ಸ್ ಒಂದು ಇದರಲ್ಲಿ ಅವರ ಟ್ವಿಟ್ಟರ್ ಎಕ್ಸ್ ಅಲ್ಲಿ ಕೂಡ ಅವರು ಒಂದು ವಿಡಿಯೋ ಹಂಚ್ಕೊಂಡಿದ್ರು ಸ್ಪೇಸ್ ಎಕ್ಸಿಂದ. ಇಲ್ಲಿ ಏನು ಚಪ್ಪಟೆ ಇದೆ ಪೋಲಾರ್ ರೀಜನ್, ಅದು ಕಾಣುತ್ತೆ ಅನ್ನೋದು ಕೂಡ ಅವರ ಒಂದು ವಿಡಿಯೋ ಕೂಡ ಹಂಚ್ಕೊಂಡಿದ್ರು. ಅಲ್ಲಿ ಎಕ್ಸ್ರೇ, ಸ್ಪೇಸ್ ಎಕ್ಸ್ರೇ ಹೆಂಗೆ ವರ್ಕ್ ಆಗುತ್ತೆ, ಮಶ್ರೂಮ್ ಲೋವರ್ ಒಂದು ಗ್ರಾವಿಟಿ, ಮೈಕ್ರೋ ಗ್ರಾವಿಟಿಲಿ ಹೆಂಗೆ ಬೆಳಿಬೋದು. ಸೊ ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿದ್ರು ಕೂಡ. ಅಲ್ಲಿ 4 ಜನ ಹೋಗಿರ್ತಾರೆ. ಯಾರ್ಯಾರು ಅಂತ ಕೊಟ್ಟಿದ್ದೀನಿ ನೋಡಿ. ಚುಂಗ್ ವ್ಯಾಂಗ್ ಅಂತ ಚೈನಾ, ವೆಹಿಕಲ್ ಕಮಾಂಡರ್ ಜಾನಿಕ್ ಮಿಲ್ಕ ನಾರ್ವೆ ಅವರೊಬ್ರು, ಜರ್ಮನಿ ಅವರೊಬ್ರು, ಆಸ್ಟ್ರೇಲಿಯಾದವರೊಬ್ರು. ಸೊ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಫಾರ್ಮ್ 2 ಮಿಷನ್ ಅಂತೇಳಿ. ಓಕೆ, ಯಾವುದಕ್ಕೆ? ಪೋಲಾರ್ ರೀಜನ್ನ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಫೈನ್ ಸರ್. ನೆಕ್ಸ್ಟು, ಭಾರತ ಸರ್ಕಾರ ಪ್ರಾರಂಭಿಸಿದ ಹೊಸ ಸಹಕಾರಿ ಆಧಾರಿತ ಟ್ಯಾಕ್ಸ್ ಸೇವೆಯನ್ನು ಹೆಸರಿಸಿ. ನೋಡಿ, ಈಗ ಓಲೋ ಇದೆ, ಊಬರ್ ಇದೆ ಅಲ್ವಾ, ಊಬರ್ ಇದೆ. ಸೊ ಈ ಓಲೋ, ಊಬರ್ ಇವೆಲ್ಲ ಪ್ರೈವೇಟ್ಗಳು, ಹಾಗಾಗಿ ಸರ್ಕಾರದೇ ಇರಬೇಕು. ಅಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ಟು ಯಾರು ಡ್ರೈವರ್ಸ್ ಇರ್ತಾರೆ ಅವ್ರಿಗೆ ಶೇರ್ ಆಗಬೇಕು ಅಂತಕ್ಕಂಥದ್ದು. ಹಾಗಾಗಿ ಭಾರತ ಸಹಕಾರ ಟ್ಯಾಕ್ಸಿ ಅಂತಕ್ಕಂಥದ್ದನ್ನ ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ಯೂನಿಯನ್ ಕೋಆಪರೇಟಿವ್ ಮಿನಿಸ್ಟರ್ ಅಮಿತ್ ಶಾ ಅವರು ಹೇಳ್ತಾರೆ ಒಂದು ಪಾರ್ಲಿಮೆಂಟಲ್ಲಿ. ಸಹಕಾರ ಟ್ಯಾಕ್ಸಿ ಅಂತಕ್ಕಂಥದ್ದು ಏನಿದೆ, ಇದೊಂದು ಬೇರೆ ಓಲಾ ಊಬರ್ ಮಾರ್ಕೆಟ್ಗೆ ಏನು ಗ್ರೋತ್ ಆಗ್ತಿದೆ ಅದಕ್ಕೆ ಟಕ್ಕರ್ ಕೊಡೋಕ್ಕೆ ಅಂತಲೇ ಇರ್ತಕ್ಕಂಥದ್ದು. ಇದರಲ್ಲಿ ನೋಡಿ, ರಿಜಿಸ್ಟರ್ಡ್ 2 ವೀಲರ್ಸ್ ಟ್ಯಾಕ್ಸಿ ಇರುತ್ತೆ, ರಿಕ್ಷಾಸ್ ಇರುತ್ತೆ, 4 ವೀಲರ್ ಟ್ಯಾಕ್ಸಿಗಳು, ಕಾರ್ಗಳು ಇರ್ತವೆ. ಆ್ಯಂಡ್ ಆಲ್ಸೋ ಇದು ಪ್ರಾಫಿಟ್ ಈಸ್ ಗೋ ಡೈರೆಕ್ಟ್ಲಿ ಆ್ಯಂಡ್ ಆಲ್ಸೋ ಟು ದ ಡ್ರೈವರ್ಸ್. ಅಂದರೆ ಇದನ್ನು ಯಾರು ಆಪರೇಟ್ ಮಾಡ್ತಿರ್ತಾರಲ್ಲ ಒಂದು ಕೋಆಪರೇಟಿವ್ ಅಡಿಯಲ್ಲಿ, ಅವ್ರಿಗೆ ಪ್ರಾಫಿಟ್ ಕಮ್ಮಿ. ಯಾರು ಡೈರೆಕ್ಟಾಗಿ ಇದನ್ನು ಡ್ರೈವರ್ಸ್ ಇರ್ತಾರೆ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಕೊಡೋ ರೀತಿ ಮಾಡ್ತಾ ಇದ್ದಾರೆ. ಇದರಿಂದ ಓಲೋ ಊಬರಲ್ಲಿ ಅವ್ರ ಪ್ರಾಫಿಟ್ ಏನು ಕಮ್ಮಿ ಇರ್ತಿತ್ತು, ಅದನ್ನು ಇದರಲ್ಲಿ ಅವರು ತೊಡೆ ಹಾಕ್ಬೋದು. ಆ್ಯಂಡ್ ಆಲ್ಸೋ ಸರ್ಕಾರದ್ದು. ನೆಕ್ಸ್ಟು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ನೀತಿ ಆ್ಯಂಡ್ ಕೇರ್ ಅಂತಕ್ಕಂಥದ್ದು ರಾಜ್ಯಗಳ ಆರ್ಥಿಕ ವೇದಿಕೆ ಪೋರ್ಟಲ್ ಅನ್ನು ಪ್ರಾರಂಭಿಸ್ತಾರೆ. ವೆರಿ ಇಂಪಾರ್ಟೆಂಟ್ ಸರ್. ನೀತಿ ಆ್ಯಂಡ್ ಕೇರ್ ಸ್ಟೇಟ್ ಎಕನಾಮಿಕ್ ಫೋರಂ ಪೋರ್ಟಲ್ ಅಂತ ನ್ಯೂ ಡೆಲ್ಲಿಲಿ ಪ್ರಾರಂಭ ಮಾಡ್ತಾರೆ. ಓಕೆ, ಇದನ್ನ ನೀತಿ ಆಯೋಗ, ರಾಷ್ಟ್ರೀಯ ಅನ್ವಯಿಕ ಆರ್ಥಿಕ ಸಂಶೋಧನಾ ಮಂಡಳಿ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ. ಇದು ಪೋರ್ಟಲ್ನ ಮುಖ್ಯ ಉದ್ದೇಶ ಏನು ಅಂತ ನಾನು ಎಲ್ಲ ಆಪ್ಷನ್ಸ್ ಓದೋಕ್ಕೂ ಹೋಗಲ್ಲ ಸ್ನೇಹಿತರೆ, ರೈಟ್ ಆಪ್ಷನ್ ಮಾತ್ರ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಐ ವಾಂಟ್ ಟು ಕಂಪ್ಲೀಟ್ ಎವ್ರಿ ಕ್ವಶನ್ಸ್ ವಿತ್ ಇನ್ ಶಾರ್ಟ್ ಟೈಮ್ ಪೀರಿಯಡಲ್ಲಿ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದು ನೀತಿ ನಿರೂಪಕರು ಮತ್ತು ಸಂಶೋಧಕರಿಗೆ ಕ್ರೋಢೀಕೃತ ಡೇಟಾವನ್ನು ಪ್ರವೇಶಿಸಲು ವೇದಿಕೆಯನ್ನು ಒದಗಿಸೋದು. ಸೊ ವೆರಿ ಇಂಪಾರ್ಟೆಂಟ್. ನೀತಿ ಆಯೋಗ ರಿಲೇಟೆಡ್ ಯಾವುದೇ ಒಂದು ಕ್ವಶನ್ಸ್ಗಳು ರಿಲೇಟೆಡ್ ಇದ್ದರೆ ಅದನ್ನು ಓದ್ಕೋಬೇಕಾಗುತ್ತೆ. ಯಾಕಂದರೆ ಇದು ಸಿಂಪಲ್ ಆಗಿದೆ. ಏನು ಸಿಂಪಲ್ ಆಗಿದೆ?
ಟು ಪ್ರೊವೈಡ್ ಎ ಪ್ಲಾಟ್ಫಾರ್ಮ್ ಫಾರ್ ಪಾಲಿಸಿ ಮೇಕರ್ಸ್ ಅಂಡ್ ರಿಸರ್ಚರ್ಸ್ ಟು ಆಕ್ಸೆಸ್ ಕನ್ಸಾಲಿಡೇಟ್ ಡೇಟಾ. ಅಂದರೆ ಲಾಸ್ಟ್ 30 ವರ್ಷಗಳಲ್ಲಿ ರಾಜ್ಯಗಳಲ್ಲಿ ನೋಡಿ ಏನಿದೆ ಇದು ನೀತಿ ಆ್ಯಂಡ್ ಕೇರ್ ರಾಜ್ಯಗಳ ಆರ್ಥಿಕ ವೇದಿಕೆ ಅಂತ, ಸ್ಟೇಟ್ಸ್ ಎಕನಾಮಿಕ್ ಫೋರಮ್ ಪೋರ್ಟಲ್. ಇಲ್ಲಿ ರಾಜ್ಯಗಳಲ್ಲಿ ಯಾವ ರೀತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಅವರ ಒಂದು ಆರ್ಥಿಕ ಗುಣಲಕ್ಷಣಗಳೇನು, ಅವರ ಡಿಮೋಗ್ರಫಿ ಹೆಂಗಿದೆ, ಜನಸಂಖ್ಯೆ ಹೆಂಗಿದೆ, ಸೋಷಿಯೋ ಎಕನಾಮಿಕ್ ಸಾಮಾಜಿಕ ಆರ್ಥಿಕ ಟ್ರೆಂಡ್ ಹೆಂಗಿದೆ ಆ ರಾಜ್ಯದಲ್ಲಿ, ಇವೆಲ್ಲವನ್ನು ಕೂಡ ಇದರಲ್ಲಿ ಒಂದು ಪೋರ್ಟಲಲ್ಲಿ ಇರುತ್ತೆ. ಸೊ ಇಟ್ ಈಸ್ ಒಂದು ಡೇಟಾ, ಇದನ್ನು ಯುಟಿಲೈಸ್ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ಗೌರ್ಮೆಂಟ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ರೈವೇಟ್ಗಳಾಗಿರ್ಬೋದು, ಪಾಲಿಸಿ ಮೇಕರ್ಸ್, ರಿಸರ್ಚರ್ಸು, ಅದರ್ಸು ಈ ಡೇಟಾ ಯುಟಿಲೈಸ್ ಮಾಡಿಕೊಂಡು ಡಿಸ್ಕಷನ್ ಮಾಡೋದಾಗಲಿ, ಒಂದು ಪ್ರೋಗ್ರಾಮ್ಗಳ ರೂಪುರೇಷೆ ಮಾಡೋದಾಗಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಎಲ್ಲ ರಾಜ್ಯಗಳದ್ದು ಒಂದು ಇದನ್ನು ಇಲ್ಲಿ ಆಗ್ತಕ್ಕಂಥದ್ದು ಹೇಗೆ ಅಲ್ಲಿ ನಡೀತಾ ಇದೆ, ಎಕನಾಮಿ ಸಾಮಾಜಿಕವಾಗಿ ಪ್ರೋಗ್ರಾಮ್ಸ್ಗಳು ಹೆಂಗಿದೆ, ಅಲ್ಲಿ ಸಾಲಗಳು ಹೆಂಗೆ ಅವರು ಮಾಡ್ತಾ ಇದ್ದಾರೆ, ಆ ಒಂದು ಫಿಸಿಕಲ್ ಒಂದು ಡಿಸಿಪ್ಲಿನ್ ಹೆಂಗಿದೆ, ಅವೆಲ್ಲ ಕೂಡ ಫಿಸಿಕಲ್ ಡಿಸಿಪ್ಲಿನ್ ಕೂಡ ಅದರಲ್ಲಿ ಮಾಡ್ತಾರೆ. ಫಿಸಿಕಲ್ ಅಂದರೆ ಗೊತ್ತಲ್ಲ, ಮಾನಿಟರಿ. ಓಕೆ, ಫಿಸಿಕಲ್ ಅಲ್ಲ, ಫಿಸಿಕಲ್ ಡಿಸಿಪ್ಲಿನ್ ಅಂತ ಕರಿತೀವಿ. ನೆಕ್ಸ್ಟ್, ನರೇಂದ್ರ ಮೋದಿ ಅವರು 6ನೇ ಬಿಮ್ಸ್ಟೆಕ್ ಶೃಂಗಸಭೆಗೆ ಭಾಗವಹಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳೋದು, ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾ ಇರೋದು, ಯಾವ ಆಪ್ಷನ್ ತಪ್ಪು ಅಂತ. ಪ್ರಸ್ತುತ ಬಿಮ್ಸ್ಟೆಕ್ ಗುಂಪಿನ ಅಧ್ಯಕ್ಷ ವಹಿಸಿರುವ ಥೈಲ್ಯಾಂಡ್ ಶೃಂಗಸಭೆಯನ್ನು ಆಯೋಜಿಸಿದೆ. ಹೌದು, ಥೈಲ್ಯಾಂಡಲ್ಲಿ ನಡೀತಾ ಇರೋದು, ಇದು ಕರೆಕ್ಟ್ ಇದೆ. ಬಿಮ್ಸ್ಟೆಕ್ ಸಮೃದ್ಧ, ಸ್ಥಿತಿಸ್ಥಾಪಕ, ಮುಕ್ತ ಎಂಬ ವಿಷಯವು ಜಾಗತಿಕ ಅನಿಶ್ಚಿತಗಳ ನಡುವೆ ಪ್ರಾದೇಶಿಕ ಬೆಳವಣಿಗೆ ಮೇಲೆ ಕೇಂದ್ರೀಕರಿಸುತ್ತದೆ. ಅದರ ಥೀಮ್ ಬಿಮ್ಸ್ಟೆಕ್ ಅಂತ ಹೇಳೋದು ಪ್ರಾಸ್ಪರಸ್, ರೆಸಿಲಿಯಂಟ್ ಅಂಡ್ ಓಪನ್, ರಿಫ್ಲೆಕ್ಟ್ಸ್ ಫೋಕಸ್ ಆನ್ ರೀಜನಲ್ ಗ್ರೋತ್ ಅಮಿಡ್ಸ್ ಗ್ಲೋಬಲ್ ಅನ್ಸರ್ಟನಿಟಿ. ಗ್ಲೋಬಲಲ್ಲಿ ಏನಾರು ಹೋಗಲಿ, ಹೆಂಗಾರೋ ಅದು ಆಗಲಿ, ನಮ್ಮ ರೀಜನಲ್ಲಿ ಅಕ್ಕಪಕ್ಕದ ರೀಜನಲ್ಲಿ ಸ್ಟ್ರಾಂಗ್ ಆಗ್ತಾ ಬಂದರೆ ಆಟೋಮೆಟಿಕ್ಕಾಗಿ ಗ್ಲೋಬಲ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ. ರೀಜನಲ್ ಮೇಲೆ ಪ್ರಾದೇಶಿಕವಾಗಿ ನಾವು ಕೇಂದ್ರೀಕರಿಸಬೇಕು ಅಂತ. ಸೊ ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಆರ್ಥಿಕ ಏಕೀಕರಣ ಉತ್ತೇಜಿಸಲು ಪ್ರಧಾನಿ ಮೋದಿ ಅವರು ಬಿಮ್ಸ್ಟೆಕ್ ವಾಣಿಜ್ಯ ಮಂಡಳಿ ಸ್ಥಾಪನೆ ಮಾಡಬೇಕು ಅಂದರು. ಹೌದು, ಆರ್ಥಿಕತೆ ಬೆಳೆಯಬೇಕು. ಇಟ್ ಈಸ್ ಎ ಬಿಮ್ಸ್ಟೆಕ್ ಅನ್ನೋದು ನಮ್ಮ ರೀಜನಲ್ ಒಂದು ಗ್ರೂಪ್ ಅಲ್ವಾ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಇದು. ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಆಸುಪಾಸು ರಾಷ್ಟ್ರಗಳು ಸೇರಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಗ್ರೂಪ್ ಇದು ಅಲ್ವಾ. ಸಾರ್ಕ್ಗೆ ಹೆಂಗೆ ಅದು ಇನ್ಆಕ್ಟಿವ್ ಆಗಿದೆ, ಹಾಗಾಗಿ ಬಿಮ್ಸ್ಟೆಕ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಗುಂಪಿನ 30ನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಭಾರತ 2030ರಲ್ಲಿ ಮೊದಲ ಬಿಮ್ಸ್ಟೆಕ್ ಕ್ರೀಡಾಕೂಟವನ್ನು ಆಯೋಜಿಸುತ್ತದೆ. ದಿಸ್ ಇಸ್ ರಾಂಗ್. ಯಾವ್ದು ತಪ್ಪಾಗಿದೆ ಕೇಳೋದು 4 ಮಾತ್ರ. ಇದರಲ್ಲಿ ಏನಾಗುತ್ತೆ ಅಂದರೆ, ಅದು ಯಾಕೆ ರಾಂಗ್ ಅಂತ ಹೇಳ್ತೇನೆ. ಬಿಮ್ಸ್ಟೆಕ್ ಸಂಬಂಧಪಟ್ಟಂತೆ ಏನು ನಡೀತಾ ಇತ್ತು, ವಾಟ್ ಇಸ್ ಬಿಮ್ಸ್ಟೆಕ್? ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್, ಇಲ್ಲಿದೆ ನೋಡಿ, ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕಲ್ ಕೋಪರೇಷನ್ ಅಲ್ವಾ. ಏನೋ ತಂತ್ರಜ್ಞಾನವಾಗಿ ಮತ್ತು ಆರ್ಥಿಕವಾಗಿ ಕೋಪರೇಟ್ ಆಗಬೇಕು ನಮ್ಮ ರಾಷ್ಟ್ರಗಳ ನಡುವೆ ಅಂತ. ಅದರ ಥೀಮ್ ಏನು? ಪ್ರಾಸ್ಪರಸ್, ರೆಸಿಲಿಯಂಟ್ ಅಂಡ್ ಓಪನ್ ಅಂತ. ಓಕೆ, ಸೊ ಇಲ್ಲಿ ಯೂತ್ ಸ್ಕಿಲ್ಲಿಂಗ್ ಇದು ಒಂದು ಜೊತೆಗೆ ಏನು ಗೊತ್ತಾ, ಪಾಲಿಸಿ ಮೇಕಿಂಗ್ ಮಾಡ್ಕೊಳ್ಳೋದಾಗಿರಲಿ, ನಮ್ಮ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳೋದಾಗಿರಲಿ. ಸೊ ಇದೊಂದಕ್ಕೆ ಕಾನ್ಸಂಟ್ರೇಟೆಡ್ ಆಗಿರಬಾರ್ದು, ಪೀಪಲ್ ಟು ಪೀಪಲ್ ಟೈ ಆಗಬೇಕು, ಕಲ್ಚರಲ್ಲೂ ಕೂಡ ಸಾಂಸ್ಕೃತಿಕವಾಗಿ ಮುಂದೆ ಬರಬೇಕು ಅಂತೇಳಿ ಇಂಡಿಯಾ ಫಸ್ಟ್ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಬಿಮ್ಸ್ಟೆಕ್ ಹೆಂಗೆ ಏಷ್ಯನ್ ಗೇಮ್ಸ್ ನಡೆಯುತ್ತೆ, ಹೆಂಗೆ ಬೇರೆ ಬೇರೆ ಒಂದು ಕಾಮನ್ವೆಲ್ತ್ ನಡೆಯುತ್ತೆ, ಹಾಗೆ ಬಿಮ್ಸ್ಟೆಕ್ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಮಾಡೋಣ, 2025ರಲ್ಲಿ ಮಾಡೋಣ. ನಾನೇ ಇದನ್ನು ಆಯೋಜನೆ ಮಾಡ್ತೀನಿ. ಬಿಮ್ಸ್ಟೆಕ್ ಗೇಮ್ಸ್ ಅಂತ ಒಂದ್ಸಲ ಮಾಡೋಣ 2022ರಲ್ಲಿ. ಮ್ಯೂಸಿಕಲ್ ಫೆಸ್ಟಿವಲ್ಲು, ಯೂತ್ ಫೋಕಸ್ಡ್ ಎನ್ನ ಇಟ್ಕೊಂಡು ಲೀಡರ್ ಸಮ್ಮಿಟ್ ಮಾಡೋಣ, ಹ್ಯಾಕಥಾನ್ ಮಾಡೋಣ, ಇವೆಲ್ಲ ಮಾಡೋಣ ಅಂತ ಏನು ಹೇಳಿದರೆ ನಮ್ಮ ಒಂದು ಇದನ್ನು ಡಿಸ್ಕಸ್ ಮಾಡಿದ್ದಾರೆ. ಸೊ ಇದನ್ನು ಮುಂದಿಟ್ಟಿದ್ದಾರೆ. ಹಾಗಾಗಿ 2025ರಲ್ಲಿ ಅಥ್ಲೆಟಿಕ್ ಒಂದು ಇದನ್ನು ಭಾರತ ಹೋಸ್ಟ್ ಮಾಡುತ್ತೆ. ಬಿಮ್ಸ್ಟೆಕ್ ಗೇಮ್ನ 2022ರಲ್ಲಿ ಹೋಸ್ಟ್ ಮಾಡುತ್ತೆ, ಅಂದರೆ ಇಲ್ಲಿ ಭಾರತದಲ್ಲಿ ನಡೆಯುತ್ತೆ. ಹಾಗಾಗಿ ಇಲ್ಲಿ 2030 ಅಂತ ಕೊಟ್ಟಿದ್ದೀನಿ, ಹಾಗಾಗಿ ತಪ್ಪು. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಇದ್ರ ಬಿಮ್ಸ್ಟೆಕ್ಕಲ್ಲಿ ಏನೇನು ಡಿಸ್ಕಸ್ ಆಯಿತು, ಸೊ ಇದನ್ನೇ ಕೇಳ್ತೇನೆ ಅಂತೇನಿಲ್ಲ ಎಕ್ಸಾಂಪಲ್ ಸ್ನೇಹಿತರೆ. ಈಗ ಬಿಮ್ಸ್ಟೆಕ್ ಇದೆ ಅಂದ ತಕ್ಷಣ ಇದು 6ನೇ ಸಮ್ಮಿಟ್ಟು. ಓಕೆ, ಥೈಲ್ಯಾಂಡು. ನೆಕ್ಸ್ಟ್ ಯಾರು ಇದನ್ನು ಮಾಡ್ತಾ ಇದ್ದಾರೆ, 7ನೇದು, ಅದು ಗೊತ್ತಿರಬೇಕು. ಯಾರು ಮಾಡ್ತಾ ಇರೋದು? ಬಾಂಗ್ಲಾದೇಶ ಇದರ ಅಧ್ಯಕ್ಷತೆ 7ನೇ ಸಮ್ಮಿಟ್ನ ವಹಿಸ್ಕೋತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಕೂಡ ಗೊತ್ತಿರಬೇಕು. 1997 ಜೂನ್ನಲ್ಲಿ ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ ಹೇಳಿ ಇದನ್ನು ಸೈನ್ ಮಾಡಿ ಈ ಬಿಮ್ಸ್ಟೆಕ್ನ ಓಪನ್ ಮಾಡ್ತೀವಿ. ಆಗ ಬಿಸ್ಟ್ ಇಸಿ ಅಂತ ಇರುತ್ತೆ. ಅಂದರೆ ಅವಾಗ ಮೆಂಬರ್ ಯಾರಾಗಿರ್ತಾರೆ ಅಂದರೆ ಬಾಂಗ್ಲಾದೇಶ, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್ ಎಕನಾಮಿಕ್ ಕೋಪರೇಷನ್ ಅಂತ ಇರುತ್ತೆ. ಆಮೇಲೆ ಮಯನ್ಮಾರ್ನ ಜಾಯಿನ್ ಮಾಡ್ಕೋತೀವಿ, ಅದಾದಮೇಲೆ ಭೂತಾನ್ ಜಾಯಿನ್ ಮಾಡ್ಕೋತೀವಿ. ಆವಾಗ ಏನಾಗುತ್ತೆ, ನೇಪಾಳನೂ ಜಾಯಿನ್ ಮಾಡ್ಕೋತೀವಿ. ನೆಕ್ಸ್ಟು ಈಗ ಅಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು ಯಾರು? ಬಾಂಗ್ಲಾದೇಶ, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ಭೂತಾನ್ ಆ್ಯಂಡ್ ನೇಪಾಲ್. ಸೊ ಇದರ ಸೆಕ್ರೆಟರಿಯೇಟ್ ಆಫೀಸ್, ಹೆಡ್ ಆಫೀಸ್ ಅಂತ ಏನು ಕರಿತೀವಿ, ಸೆಕ್ರೆಟರಿ ಕಾರ್ಯಾಲಯ ಅಂತ, ಅದು ಢಾಕಾ ಬಾಂಗ್ಲಾದೇಶದಲ್ಲಿದೆ. ಇದರ ವಾಟ್ ಈಸ್ ದ ಪರ್ಪಸ್ ಆಫ್ ಬಿಮ್ಸ್ಟೆಕ್? ಪ್ರಮೋಷನ್ ಆಫ್ ಎಕನಾಮಿಕ್ ಕೋಪರೇಷನ್ ಬಿಟ್ವೀನ್ ದ ಮೆಂಬರ್ ಕಂಟ್ರೀಸ್. ಎಕನಾಮಿಕ್ ಕೋಪರೇಷನ್ ಆಗಬೇಕು, ಆರ್ಥಿಕವಾದ ಒಂದು ಸಹಕಾರ ನಮ್ಮ ಮೆಂಬರ್ ಕಂಟ್ರೀಸ್ಗಳ ನಡುವೆ ಇರಬೇಕು ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಬೇಸಿಕ್ಸು ಕೂಡ ಕೇಳ್ತಾನೆ.
ನೆಕ್ಸ್ಟ್ ಅಧ್ಯಕ್ಷ ಅನುರ ಕುಮಾರ ದಿಸನಾಯಕೆ ಅವರಿಂದ ಶ್ರೀಲಂಕಾ ಮಿತ್ರ ವಿಭೂಷಣ ಯಾರಿಗೆ ನೀಡಲಾಗಿದೆ? ಓಕೆ, ದ ಪ್ರೆಸಿಡೆಂಟ್ ಆಫ್ ಶ್ರೀಲಂಕಾ ಈ ದ ಬಿಗ್ಗೆಸ್ಟ್ ಸಿವಿಲಿಯನ್ ಒಂದು ಹೈಯೆಸ್ಟ್ ಸಿವಿಲಿಯನ್ ಪ್ರಶಸ್ತಿಯನ್ನ ಆಮೇಲೆ ಶ್ರೀಲಂಕಾದ ಕೊಟ್ಟಿರೋದು ಯಾರಿಗೆ? ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿರ್ತಾರೆ ಶ್ರೀಲಂಕಾಗೆ. ಸೊ ಆವಾಗ ಅಲ್ಲದಷ್ಟು ಕಾರ್ಯಕ್ರಮಗಳಾಗುತ್ತೆ, ಆವಾಗ ಇದನ್ನ ಕೊಡ್ತಕ್ಕಂಥದ್ದು. ಸೊ ಇದೊಂದು ಸಿಂಪಲ್ ಆಗಿ ತಿಳ್ಕೊಳ್ಳಿ, ತುಂಬಾ ಡೀಟೇಲ್ ಬೇಕಾಗಿಲ್ಲ. ನೆಕ್ಸ್ಟ್ ಬರ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿನಲ್ಲಿ ಹೊಸ ಪಂಬನ್ ಸೇತುವೆಯನ್ನು ಉದ್ಘಾಟಿಸಿದ್ರು, ಹೌದಲ್ವಾ? ಎಸ್ ಸರ್. 1 ಸೆಕೆಂಡ್. ಈ ಹೆಗ್ಗುರುತು ಯೋಜನೆ ಭಾರತದ ಮೊದಲ ಲಂಬ ಲಿಫ್ಟ್ ಅಂದ್ರೆ ವರ್ಟಿಕಲ್ ಲಿಫ್ಟ್ ಸಿ ಬ್ರಿಡ್ಜ್. ವರ್ಟಿಕಲ್ ಆಗಿ ಹಿಂಗೆ ಲಿಫ್ಟ್ ಮಾಡ್ಬೋದು. ಇಲ್ಲೇನಾದ್ರು ಇದು ಬಂದ್ರೆ ದೊಡ್ಡ ದೊಡ್ಡ ಕಾರ್ಗೋ ಶಿಪ್ಗಳು ಬಂದ್ರೆ, ಆಮೇಲೆ ಬೇಕಾದ್ರೆ ಇದನ್ನ ಟ್ರೈನ್ ಹೋಗ್ಬೇಕಾದ್ರೆ ಇದನ್ನ ಕ್ಲೋಸ್ ಮಾಡ್ಬೋದು. ಹಾಗೆ ದಿಸ್ ಇಸ್ ಫಸ್ಟ್ ಇಂಡಿಯನ್ ವರ್ಟಿಕಲ್ ಲಿಫ್ಟ್ ಒಂದು ಸಿ ಬ್ರಿಡ್ಜ್, ಸಮುದ್ರ ಸೇತುವೆ ಆಗಿದೆ. ಹಾಗಾಗಿ ಇಂಥದ್ದನ್ನ ಮಾಡಿರ್ತಕ್ಕಂಥ ಎಂಜಿನಿಯರಿಂಗ್ ಸಂಸ್ಥೆ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಈ ಪಂಬನ್ ಸೇತುವೆ ಮಾಡಿರ್ತಕ್ಕಂಥದ್ದು ಯಾರು ಅಂತ. ಸೊ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ. ಇಲ್ಲಿ ಎಲ್.ಎನ್.ಟಿ ಇದೆ, ಎಲ್.ಎನ್.ಟಿ ಅಲ್ಲ. ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಇದೆ, ಅದು ಅಲ್ಲ. ನ್ಯಾಷನಲ್ ಹೈವೇ ಅಥಾರಿಟಿ ಇದೆ, ಅದು ಅಲ್ಲ. ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಏನಿದೆ, ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಅಂಡ್ ಇದ್ರ ಬಗ್ಗೆ ಕೇಳ್ಬೋದು ನಿಮಗೆ, ಯಾವಾಗ ಇದಕ್ಕಿಂತ ಹಳೇದಿತ್ತಲ್ಲ ಬ್ರಿಡ್ಜು, ಹಳೇದು ನಿಮ್ಗೆ ಗೊತ್ತಿದೆ. ಇದೆಲ್ಲ ಸುನಾಮಿ ಬಂದಾಗ ಬೇರೆ ಬೇರೆ ಕಾರಣಗಳಿಂದ ಅದು ತುಂಬಾ ಶಿಥಿಲವಾಗಿತ್ತು. ಹಾಗಾಗಿ 2019ರಲ್ಲಿ ಪ್ರಧಾನಮಂತ್ರಿಗಳ ಇದಕ್ಕೆ ಒಂದು ಅಡಿಗಲ್ ಹಾಕಿರ್ತಾರೆ. ಈಗ ಅದು ಕಂಪ್ಲೀಟ್ ಆಗಿದೆ, ಇನಾಗ್ರೇಟ್ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟು. ಅಂಡ್ ಇದಕ್ಕಿಂತ ಮುಂಚೆ ನಮ್ಮ ಹತ್ರ ಇದಿದೆಯೋ 1914 ಆಲ್ಮೋಸ್ಟ್ 105 ವರ್ಷಗಳ ಹಳೆ ಒಂದು ಪಂಬನ್ ಬ್ರಿಡ್ಜ್ ಇದ್ದಿದ್ದು. ಇಟ್ ಈಸ್ ಕನೆಕ್ಟೆಡ್ ಬಿಟ್ವೀನ್ ನಮ್ಮ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ ಟು ರಾಮೇಶ್ವರಂ. ವಿಲ್ ಶೋ ಯು. ಇಲ್ಲಿ ನೋಡಿ, ಇಂಡಿಯಾ ಏನಿದೆ, ಇಂಡಿಯಾ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ರಾಮೇಶ್ವರಂ ಹೋಗ್ತೀವಲ್ಲ ಐಲ್ಯಾಂಡು. ಸೊ ಇದರ ನಡುವೆ ಏನು ಕನೆಕ್ಟ್ ಆಗುತ್ತಲ್ಲ, ದಿಸ್ ಇಸ್ ದ ಪಂಬನ್ ಬ್ರಿಡ್ಜ್. ಇದರ ನಂತರ ನಾವು ಹೋದ್ರೆ ಫೆರಿ ಮುಖಾಂತರ ಹೋದ್ರೆ ತಮಿಳ್ನಾಡಿಗೆ ಹೋಗ್ಬೋದು, ಮನ್ನಾರ್ ಒಂದು ಇದಕ್ಕೆ ಹೋಗ್ಬೋದು, ನಾವು ಐಲ್ಯಾಂಡ್ಗೆ ಹೋಗ್ಬರ್ಬೋದು. ಓಕೆ, ಬಟ್ ಈಗ ಇರೋದು ಯಾವುದು? ದಿಸ್ ಇಸ್ ದ ರೈಲ್. ಓಕೆ, ರೈಲ್ ಇರ್ತಕ್ಕಂಥ ಧನುಷ್ಕೋಟಿ. ಇಲ್ಲಿ ಧನುಷ್ಕೋಟಿ ಇಸ್ ದ ಲಾಸ್ಟ್ ಒನ್. ಇದಕ್ಕೆ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ ಇಲ್ಲಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ. ಫೈನ್ ಸರ್. ಇದಕ್ಕೆ ಸಂಬಂಧಪಟ್ಟಂತೆ, ಈ ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 535 ಕೋಟಿಯಲ್ಲಿ ಮಾಡಿರ್ತಕ್ಕಂಥ ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ 105 ಹಳೆಯ ಪಂಬನ್ ಬ್ರಿಡ್ಜ್ನ ಬದಲು ಅದರ ಪಕ್ಕದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. 2.05 ಕಿಲೋಮೀಟರ್ ಉದ್ದ ಇರ್ತಕ್ಕಂಥ ಒಂದು ಟ್ರ್ಯಾಕ್ ಇದು. ಅದರ ಒಂದು ಹೈಟ್ ಒಂದು 72.5. ಅದೇ ಹಿಂಗೆ ನಾವು ಲಿಫ್ಟ್ ಮಾಡಬಹುದಲ್ಲ, 72.5 ಮೀಟರ್ ಹೈಟ್ನ ಲಿಫ್ಟ್ ಮಾಡಬಹುದು. ಓಕೆ, ಡಬಲ್ ಟ್ರ್ಯಾಕ್ ಇರ್ತಕ್ಕಂಥ ಎಲೆಕ್ಟ್ರಿಫಿಕೇಶನ್ ಕಂಪ್ಯಾಟಬಿಲಿಟಿ ಇರ್ತಕ್ಕಂಥ ಟ್ರ್ಯಾಕ್ ಇದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಆಲ್ಸೋ ಫುಲ್ಲಿ ಆಟೋಮೇಟೆಡ್ ವರ್ಟಿಕಲ್ ಲಿಫ್ಟ್ ಸ್ಪ್ಯಾನ್ ವಿತ್ 22 ಮೀಟರ್ ಏರ್ ಕ್ಲಿಯರೆನ್ಸ್ ಸಿಗುತ್ತೆ. ಓಕೆ, ಲೆಂತ್ ಆಫ್ ದ ಲಿಫ್ಟ್ ಸ್ಪ್ಯಾನು ಅಷ್ಟಿದ್ರೆ, ನಮಗೆ ಏರ್ ಕ್ಲಿಯರೆನ್ಸ್ ಅಂತಂದರೆ ಆ ಒಂದು ಇದನ್ನು ಹೋಗೋದು ಯಾವುದು, ಶಿಪ್ ಹೋಗಿ 22 ಮೀಟರ್ ಹೈಟು ನಮಗೆ ಕ್ಲಿಯರೆನ್ಸ್ ಸಿಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, 1 ಸ್ಟೇಟ್ 1 RRB. ನಿಮ್ಗೆ ಗೊತ್ತಿದೆ, ಈ May 1 1 ಸ್ಟೇಟ್ 1 RRB ಅಂದರೆ ಒಂದು ರಾಜ್ಯಕ್ಕೆ ಒಂದೇ RRB, ರೀಜನಲ್ ರೂರಲ್ ಬ್ಯಾಂಕ್ ಇರಬೇಕು. ಕರ್ನಾಟಕದಲ್ಲಿ 2 ಇತ್ತು ಇವಾಗ ಅಟ್ ಪ್ರೆಸೆಂಟ್. ಈಗ May 1 ಏನಾಗುತ್ತೆ, May 1, 2025 ಈಗ 1 ಆಗುತ್ತೆ. ಎಷ್ಟಾಗುತ್ತೆ ಸರ್? ಓನ್ಲಿ 1 RRB ಇನ್ ಕರ್ನಾಟಕ. ಆ ಥರ ಬೇರೆ ಬೇರೆ ರಾಜ್ಯಗಳು ಮರ್ಜ್ ಆಗಿದೆ. ಈಗ ಟೋಟಲ್ ಎಷ್ಟಿದೆ ಓವರ್ ಆಲ್ ಇಂಡಿಯಾ ಅಂತ ನೋಡೋದಾದ್ರೆ, ಸೊ ಈ ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇದು 4 ಫೇಸಸ್ಗಳಲ್ಲಿ ಮರ್ಜ್ ಆಗಿರ್ತಕ್ಕಂಥದ್ದು. ಹಿಂಗೆ ನಾವು ನ್ಯಾಷನಲ್ ಬ್ಯಾಂಕ್ ಮರ್ಜ್ ಮಾಡಿದ್ವಿ ಬೇರೆ ಬೇರೆ ಟೈಮ್ ಪೀರಿಯಡ್, 2019, ಆಮೇಲೆ ಈಗ ರೀಸೆಂಟಾಗಿ 21, 23ರಲ್ಲೆಲ್ಲ. ಸೊ ಹಾಗೆ ಒಂದು ರಾಜ್ಯ ಒಂದು RRB ತತ್ವದ ಅಡಿಯಲ್ಲಿ 26 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ವಿಲೀನ ಹಣಕಾಸು ಸೇವೆ ಇಲಾಖೆ ಸೂಚಿಸಿದೆ. ಈ RRB ಏಕೀಕರಣ ಪ್ರಕ್ರಿಯೆ 4ನೇ ಹಂತವಾಗಿದೆ. ಇದು 4th ಸ್ಟೇಜ್. 2006ರಿಂದ ವಿವಿಧ ಹಂತದ ಏಕೀಕರಣ ನಂತರ RRB ಸಂಖ್ಯೆಗಳ ಪ್ರವೃತ್ತಿಯನ್ನು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಪ್ರತಿನಿಧಿಸುತ್ತದೆ? ಅಂದರೆ ಈ 4 ಫೇಸ್ಗಳು ಸೇರಿ, ಫಸ್ಟ್ ಮರ್ಜ್ ಆದಾಗ ಎಷ್ಟರಿಂದ ಎಷ್ಟಕ್ಕೆ ಬಂತು, ಸೆಕೆಂಡ್ ಆದಾಗ ಎಷ್ಟರಿಂದ ಎಷ್ಟಕ್ಕೆ ಬಂತು, ಥರ್ಡ್ ಆದಾಗ ಎಷ್ಟರಿಂದ ಎಷ್ಟಕ್ಕೆ ಬಂತು, ಫೋರ್ತ್ ಆದಾಗ ಎಷ್ಟರಿಂದ ಎಷ್ಟಕ್ಕೆ ಬಂತು ಅಂತ ನೋಡಿ. ದ ರೈಟ್ ಆನ್ಸರ್ ಆಪ್ಷನ್ ಬಿ. 196 ಇತ್ತು. ನಮ್ಮ ಕರ್ನಾಟಕದಲ್ಲೇ ಕಾವೇರಿ ಗ್ರಾಮೀಣ ಬ್ಯಾಂಕು ಆ ಥರ ಬೇರೆ ಬೇರೆ ಇತ್ತು. ಅದನ್ನ ಮರ್ಜ್ಗಳು ಮಾಡಿಬಿಟ್ಟು ಏನಾಯಿತು, ಆಮೇಲೆ 196 ಇರೋದು. ಓವರ್ ಆಲ್ ಇಂಡಿಯಾದಲ್ಲಿ 82 ಬಂತು. ಫೇಸ್ 1. ಫೇಸ್ 2ಗೆ 56 ಬಂತು. ಫೇಸ್ 3ಗೆ 43 ಬಂತು. ಈಗ 28 RRBಗಳು ಒಟ್ಟು ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ ನೋಡ್ಬೋದು. ಅಂದರೆ ಇವಾಗ 26 ರೂರಲ್ ಬ್ಯಾಂಕ್ನ ಮರ್ಜ್ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ 2 ಇತ್ತು ಈಗ ಅಟ್ ಪ್ರೆಸೆಂಟ್ ಲಾಸ್ಟ್ ಮಂತ್ ತನಕ. ಯಾವುದು? ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ. ಸೊ ಓಕೆ, ಈಗ ಇವೆರಡು ಮರ್ಜ್ ಆಗಿ ಏನಾಗ್ತದೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಆಗ್ತಾ ಇದೆ. ಸೊ ಸ್ಪಾನ್ಸರ್ ಬ್ಯಾಂಕ್ ಯಾರು ಇದಕ್ಕೆ? ಕೆನರಾ ಇಸ್ ದ ಸ್ಪಾನ್ಸರ್ ಬ್ಯಾಂಕ್. ಇದರ ಹೆಡ್ ಕ್ವಾರ್ಟರ್ಸ್ ಹೇಳಿದೆ ಬಳ್ಳಾರಿಲಿದೆ. ಬಳ್ಳಾರಿಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಓಕೆ, ಸೊ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಐ ಥಿಂಕ್ ಧಾರವಾಡನು ಬೆಳಗಾವಲ್ಲೇ ಇತ್ತು ಅನ್ಸುತ್ತೆ. ಸೊ ಇದೆರಡು ಮರ್ಜ್ ಆದಮೇಲೆ
ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಬಳ್ಳಾರಿ ಇತ್ತು, ಹಾಗಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೆಸರಿಟ್ಟಿರೋದ್ರಿಂದ ಆಗ ಅದರ ಹೆಡ್ ಕ್ವಾರ್ಟರ್ಸ್ ಬಳ್ಳಾರಿ ಆಗುತ್ತೆ. ಸೊ ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಫೇಸ್ 1 ನೋಡಿ, ಇದು ಫೇಸ್ 4 ಅಮಾಲ್ಗಮೇಷನ್, 3 ಫೇಸಸ್ ಯಾವುದು ಅಂತ ನಾನು ಕೊಟ್ಟಿದ್ದೀನಿ, ಎಷ್ಟೆಷ್ಟಾಯಿತು ಅಂತ ಇಲ್ಲೂ ಕೂಡ ನಾನು ಹೇಳಿದ್ದೀನಿ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಗೊತ್ತಿರಲಿ, ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಮುದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ ಇದು 10 ವರ್ಷ ಆಗಿದೆ. 2015ರಲ್ಲಿ ಪ್ರಧಾನಮಂತ್ರಿಗಳು ಮಾಡಿದ್ರು, ಈಗ 10 ವರ್ಷ ಆಗಿದೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಜೊತೆಗೆ ಈ ಒಂದು ಬಜೆಟಲ್ಲೂ ಕೂಡ ಹೇಳಿದ್ರು ಇದನ್ನ 10 ರಿಂದ 20 ಲಕ್ಷ ತನಕ ದ ಟಾರ್ಗೆಟ್ ಆಫ್ ದ ಮ್ಯಾಕ್ಸಿಮಮ್ ಅಮೌಂಟ್ ರೈಸ್ ಮಾಡಿದ್ದಾರೆ. 3 ಒಂದು ಪಿಲ್ಲರಲ್ಲಿ ಏನು ಕೊಡ್ತಾ ಇದ್ರು, ಈಗ ಅದು 4 ಪಿಲ್ಲರ್ ಆಗಿದೆ. ತರುಣ್ ತನಕ ಇದು ತರುಣ್ ಪ್ಲಸ್ ಅಂತ ಮಾಡಿದ್ದಾರೆ ಅಲ್ವಾ, ಅದು ಗೊತ್ತಿರಬೇಕು. ಬಟ್ ಇಲ್ಲಿ ಈ ಸ್ತಂಭಗಳು ಅಂತ ನಾವು ಗುರುತು ಮಾಡ್ತೀವಿ. ಈ ಒಂದು 3 ಸ್ತಂಭಗಳಿದೆ ಈ ಒಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ. ಆ 3 ಸ್ತಂಭಗಳು, ದ ಪಿಲ್ಲರ್ ಆಫ್ ದ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಏನು ಅಂತ ಇಲ್ಲಿ ಕ್ವಶನ್ ಕೇಳಿರೋದು. ದ ರೈಟ್ ಆನ್ಸರ್ ಯಾವ್ದು ಹೇಳ್ತೀರಾ? ಆಪ್ಷನ್ ರೈಟ್ ಆನ್ಸರ್ ಹೇಳ್ತೀನಿ. ಬ್ಯಾಂಕಿಂಗ್ ಇಲ್ಲದವರಿಗೆ ಬ್ಯಾಂಕಿಂಗು, ಅಸುರಕ್ಷಿತರಿಗೆ ಭದ್ರತೆ, ಹಣಕಾಸು ಇಲ್ಲದ್ರೆ ಹಣಕಾಸು. ದಿಸ್ ಇಸ್ ದ 3 ಪಿಲ್ಲರ್ಸ್. ಅಂದ್ರೆ ಬ್ಯಾಂಕಿಂಗ್ ದ ಅನ್ಬ್ಯಾಂಕ್ಡ್, ಸೆಕ್ಯೂರಿಂಗ್ ದ ಅನ್ಸೆಕ್ಯೂರ್ಡ್, ಫಂಡಿಂಗ್ ದ ಅನ್ಫಂಡ್ ಅಂತ. ಆಪ್ಷನ್ ಬಿ. ಓಕೆ, ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿನಿ ನೋಡಿ, ಬ್ಯಾಂಕಿಂಗ್ ದ ಅನ್ಬ್ಯಾಂಕ್ಡ್, ಸೆಕ್ಯೂರಿಂಗ್ ದ ಅನ್ಸೆಕ್ಯೂರ್ಡ್, ಫಂಡಿಂಗ್ ದ ಅನ್ಫಂಡ್ ಅಂತ. 10 ವರ್ಷ ಆಗಿದೆ, ಹಾಗಾಗಿ ಇದ್ರ ಬಗ್ಗೆ ಕೇಳಬಹುದು. ಜೊತೆಗೆ ಈ ಒಂದು ಕ್ಯಾಟಗರಿನೂ ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಬೇಸಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಮೊದಲು ಶಿಶು ಕಿಶೋರ್ ತರುಣ್ ಅಂತ. ಶಿಶು 50,000 ತನಕ ಲೋನ್ ಕೊಡ್ತಾ ಇದ್ರು. ಓಕೆ, MSMEಗಳಿಗೆ ಮುದ್ರಾ ಯೋಜನೆ. ಕಿಶೋರ್ಗೆ 50,000 5 ಲಕ್ಷ ತನಕ, ತರುಣ್ಗೆ 5 ರಿಂದ 10 ಲಕ್ಷ. ಈಗ ಅದನ್ನ ತರುಣ್ನ 20 ಲಕ್ಷ ಮಾಡಿದ್ದಾರೆ, ಅದನ್ನ ತರುಣ್ ಪ್ಲಸ್ ಅಂತ ಮಾಡಿದ್ದಾರೆ. 10 ರಿಂದ 20 ಲಕ್ಷ ತನಕ ಕೊಡತಕ್ಕಂಥ ಸಾಲಕ್ಕೆ ತರುಣ್ ಪ್ಲಸ್ ಅಂತ ಕರೀತಾರೆ. ಸೊ ಇದೊಂದು ಟಾರ್ಗೆಟ್ಗಳು ಅನಲೈಸ್ ಮಾಡ್ತಾ ಬರೋದಾದ್ರೆ, ವುಮೆನ್ ಬಾರೋವರ್ಸ್ ನೋಡೋದಾದ್ರೆ 8.49 ಲ್ಯಾಕ್ಸ್ ಕೋರ್ ವಾಟ್ ಡಿಸ್ಟ್ರಿಬ್ಯೂಟ್ ಅಂಡರ್ ಶಿಶು ಕ್ಯಾಟಗರಿಲಿ ವುಮೆನ್ ಅವ್ರು ತಗೊಂಡಿದ್ದಾರೆ. 4.9 ಲಕ್ಷ ಕೋಟಿ ಜನ ಕಿಶೋರಲ್ಲಿ ವುಮೆನ್ ಅಂಡರಲ್ಲಿ ತಗೊಂಡಿದ್ದಾರೆ. ಸೊ ತರುಣ್ ಅಂಡರಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ? ಹಾಗೆ ಮೈನಾರಿಟಿ ಅವರು ಕೂಡ, ಅಲ್ಪಸಂಖ್ಯಾತರು ಕೂಡ ತಗೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿದ್ದೀನಿ. ಮತ್ತೆ ನ್ಯೂ ಇಂಟ್ರೆಸ್ಟ್ ಸ್ಪೇಸಸ್ಗಳು ಯಾರ್ಯಾರು ಸಾಲ ತಗೊಂಡಿದ್ದಾರೆ ಅಂತ ಡೀಟೇಲ್ ಇದೆ, ಅಷ್ಟೊಂದು ಡೀಟೇಲ್ ಬೇಕಾಗಿಲ್ಲ. ಸೊ ಬೇಸಿಕ್ಸ್ ಏನು ಕೇಳ್ತಾನೆ ಅದನ್ನು ತಿಳ್ಕೊಳ್ಳಿ, ದಟ್ಸ್ ಮೋರ್ ದನ್ ಎನಫ್ ಸ್ನೇಹಿತರೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ಏನು ಕೊಡ್ತಾರೆ ಇದು ಸಾಲ? ದಿಸ್ ಈಸ್ ಗಿವಿಂಗ್ಸ್ ದೀಸ್ ಲೋನ್ಸ್ ಆರ್ ಎಕ್ಸ್ಟೆಂಡ್ಸ್ ಥ್ರೂ, ಯಾರಿಂದ ಸಿಗುತ್ತೆ ನಿಮಗೆ? ಬ್ಯಾಂಕಿಂದ ಹೋಗಿ ನೀವು ಇದು ತಗೋಬಹುದು, ಪ್ರಧಾನಮಂತ್ರಿ ಮುದ್ರಾ ಯೋಜನಾ, ಅಥವಾ ನ್ಯಾಷನಲ್ ಬ್ಯಾಂಕಿಂಗ್ ಫೈನಾನ್ಸ್ ಇದರಿಂದ ತಗೋಬಹುದು, NBFC ಇಂದ ತಗೋಬಹುದು, ನಾನ್ ಬ್ಯಾಂಕ್ ಫೈನಾನ್ಸ್ ಕಂಪನೀಸಿಂದ. ಓಕೆ, ಮೈಕ್ರೋ ಫೈನಾನ್ಸ್ ಕಂಪನಿ ಅಥವಾ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಂದ ಸಾಲಗಳನ್ನು ತಗೋಬಹುದು ಅಂಡರ್ ದಿಸ್ ಸ್ಕೀಮ್. ಓಕೆ, ನೆಕ್ಸ್ಟ್ ಬರ್ತೇನೆ. ಅಪೌಷ್ಟಿಕತೆಯನ್ನು ನಿಭಾಯಿಸಲು ಸರ್ಕಾರ ಕೈಗೊಂಡಿರುವ ತೀವ್ರ ಪ್ರಯತ್ನದ ಭಾಗವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಏಪ್ರಿಲ್ 8 ರಿಂದ 22ರವರೆಗೆ ಆಚರಿಸಲಾಗುವ 7ನೇ ಪೋಷಣ್ ಪಕ್ವಾಡ ಆವೃತ್ತಿಯನ್ನು ಪ್ರಾರಂಭಿಸಿದೆ. ಈ ಕೆಳಗಿನ ಯಾವುದು ಪೋಷಣ್ ಪಕ್ವಾಡ 7ನೇ ಆವೃತ್ತಿಯ ಪ್ರಮುಖ ವಿಷಯಗಳಲ್ಲಿ ಒಂದಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ 4ರಲ್ಲಿ ಒಂದು ಯಾವುದು ತಪ್ಪಿದೆ. ಇದು ವೆರಿ ಇಂಪಾರ್ಟೆಂಟ್. ಪೋಷಣ್ ಪಕ್ವಾಡ ಅಂತಕ್ಕಂಥದ್ದು ಏನು ಅಂತ ಇಲ್ಲಿ 4 ಥೀಮ್ ಕೊಟ್ಟಿದ್ದೀನಿ ನೋಡಿ, 4 ಥೀಮ್ ಇದೆ, ಯಾವುದು ಒಂದಲ್ಲ? ಯಾವ್ದು ಹೇಳ್ತೀರಾ? ಆಪ್ಷನ್ ಸಿನಾ, ಆಪ್ಷನ್ ಇನಾ? ಆಪ್ಷನ್ ಸಿ ಅಲ್ಲ. ಇಲ್ಲಿ 4 ಕೊಟ್ಟಿದ್ದೀನಿ ನೋಡಿ, 4 ಇಲ್ಲಿ ಥೀಮ್ಸ್ 1 2 3 4 ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲಿದೆ. ಆಪ್ಷನ್ ಸಿ ಅಲ್ಲ. ಇನ್ನು ಇವೆಲ್ಲ ಕೂಡ ಕರೆಕ್ಟ್. ಬಟ್ ಮೇನ್ ಥೀಮ್ ಏನು ಅಂತ ಹೇಳ್ತೀನಿ ಸರ್. ಇದೇನಿಲ್ಲ ಸರ್, ಇದು ಏಪ್ರಿಲ್ 8 ರಿಂದ 22 ತನಕ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ, ಎಸ್ಪೆಷಲಿ ರೂರಲ್ ಏರಿಯಾಗಳಲ್ಲಿ, ಅಂದರೆ ಎಲ್ಲ ರೀತಿಯಾದ ಒಂದು ಫೆಸಿಲಿಟಿ ಅವ್ರಿಗೆ ಸಿಗಬೇಕು. ಅಂದರೆ ವಾಟರು, ಸ್ಯಾನಿಟೇಷನ್ನು, ಮತ್ತು ಗ್ರಾಮೀಣ ಕ್ಲೀನಾಗಿರಬೇಕು, ಅವ್ರಿಗೆ ನ್ಯೂಟ್ರಿಷನ್ ಸಿಗಬೇಕು, ಒಂದು ಮಹಿಳೆಗೆ ಮತ್ತು ಮಕ್ಕಳಿಗೆ ಒಳ್ಳೆ ಒಂದು ಆರೋಗ್ಯ, ಅಂದರೆ ಡಿಸೀಸಸ್ ಫ್ರೀ ಇರಬೇಕು, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಇವೆಲ್ಲ ಕೂಡ ಇದರಲ್ಲಿ ಬರುತ್ತೆ. ಅದನ್ನು ಟ್ರ್ಯಾಕ್ ಮಾಡೋಕ್ಕೋಸ್ಕರ ಪೋಷಣ್ ಟ್ರ್ಯಾಕರ್ ಆ್ಯಪ್ ಕೂಡ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ 1000 ಡೇ ಆಫ್ ಲೈಫ್ ಟು ಪ್ರಮೋಷನ್ ಪೋಷಣ್ ಟ್ರ್ಯಾಕರ್ ಆ್ಯಪ್. ನ್ಯೂಟ್ರಿಷನ್ ಮಕ್ಕಳಿಗೆ 1000 ದಿನಗಳ ಒಂದು ನ್ಯೂಟ್ರಿಷನ್ ಕೂಡ ಇದು ಟ್ರ್ಯಾಕ್ ಮಾಡುತ್ತೆ. ಮಾಲ್ ನ್ಯೂಟ್ರಿಷನ್ ಆಗಬಾರ್ದು ಅಂತ ಇದು 7ನೇ ಎಡಿಷನ್ನು. ಪ್ರತಿ ವರ್ಷ ಇದನ್ನು ಅವ್ರು ಲಾಂಚ್ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಡಿಯಲ್ಲಿ ಈ ನ್ಯೂಟ್ರಿಷನ್ ಅವೇರ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಅದನ್ನ ಪೋಷಣ್ ಪಕ್ವಾಡ ಅಂತ ಕರಿತೀವಿ ಅಷ್ಟೇ. ಓಕೆ, ತುಂಬ ಡೀಟೇಲ್ ಬೇಕಾಗಿಲ್ಲ. ನಿಮಗೆ ಸಿಂಪಲ್ ಆಗಿ ಕೇಳಬಹುದು, ಪೋಷಣ್ ಪಕ್ವಾಡ ಯಾರಿಗೋಸ್ಕರ ಇರೋದು ಇದು ಅಂತ ಕೇಳಬಹುದು, ವುಮೆನ್ ಆ್ಯಂಡ್ ಚೈಲ್ಡ್ ಅಷ್ಟೇ. ಓಕೆ, ಇದು ಎಷ್ಟನೇ ಆವೃತ್ತಿ? 7ನೇ ಆವೃತ್ತಿ. ಯಾವಾಗಲ ಇದು ನಾವು ನೋಡಿದ್ವಿ ಏಪ್ರಿಲ್ ಮಂತಲ್ಲಿ 8 ರಿಂದ 22ನೇ ತಾರೀಕು. ಏನು ಪರ್ಪಸ್ಸು? ಈ ಥರ ಕೇಳ್ತಾನೆ ಎಕ್ಸಾಂಪಲ್. ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರ್ಬೋದು? ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಡಿಯಲ್ಲಿ ಬರುತ್ತೆ. ಏನಿದ್ರ ಏಮು, ಇದರ ಉದ್ದೇಶ ಏನು? ಟು ಕಂಬ್ಯಾಟ್ ಮಾಲ್ ನ್ಯೂಟ್ರಿಷನ್ ಥ್ರೂ ಬಿಹೇವಿಯರ್ ಚೇಂಜಸ್ ಆಫ್ ಇಂಡಿವಿಜುವಲ್, ಫ್ಯಾಮಿಲಿ ಆ್ಯಂಡ್ ಕಮ್ಯುನಿಟಿ ಲೆವೆಲ್ಸ್. 4 ಕೀ ಏರಿಯಾಸ್ ಏನು ನೋಡಿ, ಅದನ್ನೇ ಇಲ್ಲಿ ಕೊಟ್ಟಿರೋದು ಇಲ್ಲಿ ಆಪ್ಷನಲ್ಲಿ.
Okay, again key areas emphasize on the first 100 days of human life, popularization of beneficiary module in the Poshan Tracker app, effective management of malnutrition through CMMA module, promotion of healthy lifestyle ಅಂತ. ಇದರ ಒಂದು ವೆರಿ ಇಂಪಾರ್ಟೆಂಟ್ ಥೀಮ್ ಏನು 2025 ಶುದ್ಧ ಜಲ್ और ಸ್ವಚ್ಛ से स्वस्थ बचपन. ದಿಸ್ ಇಸ್ ದ ಮೇನ್ ಥೀಮ್ ಆಫ್ ದ ಒಂದು ಪೋಷಣ್ ಪಕ್ವಾಡ. ಏನು ಸರ್, ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್ ಫಾರ್ ಹೆಲ್ತಿ ಚೈಲ್ಡ್ಹುಡ್ ಅಂತ, ಶುದ್ಧ ಜಲ और ಸ್ವಚ್ಛತಾ से स्वस्थ ಬಚಪನ್ ಅಂತ. ಓಕೆ, ಹೆಲ್ತಿ ಚೈಲ್ಡ್ಹುಡ್, ಚಿಕ್ಕ ಮಕ್ಕಳು ಹೆಲ್ತಿ ಆಗಿರಬೇಕು ಅಂತ, ಅದು ಇದರ ಥೀಮ್ ವಿಷಯ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಇನಿಷಿಯೇಟಿವ್ ಇದೆ, ನಿವೇಶಕ್ ದೀದಿ ಅಂತ. ಇದು 2ನೇ ಹಂತ, ಇದು ಸೆಕೆಂಡ್ ಫೇಸ್ನ ನಿವೇಶಕ್ ದೀದಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಸಂಸ್ಥೆಗಳು ಇದರ ಪಾಲುದಾರಿಕೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ. ಸೊ ರೈಟ್ ಆನ್ಸರ್ ನಾನು ಹೇಳ್ಬಿಡ್ತೀನಿ, ರೈಟ್ ಆನ್ಸರ್ ಡೈರೆಕ್ಟ್ ಆಗಿ. ಇದು ಮಾಡ್ತಾ ಇರ್ತಕ್ಕಂಥದ್ದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂಡ್ ಕಾರ್ಪೊರೇಟ್ ಅಫೈರ್ಸ್ ಮಿನಿಸ್ಟರ್ಸ್, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಮತ್ತು IPPB, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ದಿಸ್ ಇಸ್ ನಿವೇಶಕ್ ದೀದಿ ಅಂತಂದ್ರೆ ಏನು, ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್? ರೂರಲ್ ವುಮೆನ್ ಎಂಪವರ್ಮೆಂಟ್, ಅವ್ರನ್ನ ಫೈನಾನ್ಷಿಯಲಿ ಅಂದ್ರೆ ಆರ್ಥಿಕವಾಗಿ ಸಬಲೀಕರಣ ಮಾಡೋದು, ಶಿಕ್ಷಣ ಕೊಡ್ತಕ್ಕಂಥದ್ದು, ಎಜುಕೇಶನ್ಸು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು. ಯಾವ್ದ್ರ ಮುಖಾಂತರ ಮಾಡ್ತಾರೆ? ಪೋಸ್ಟ್ ಆಫೀಸಲ್ಲಿ ಇರ್ತಕ್ಕಂಥ ಏನು ವುಮೆನ್ಸ್ ಇದ್ದಾರೆ, ಪೋಸ್ಟಲ್ ವರ್ಕರ್, ಅವ್ರಿಗೆ ಟ್ರೈನ್ ಮಾಡೋದು, ಅಥವಾ ಕಮ್ಯುನಿಟಿ ಲೀಡರ್ಸ್ ಅಂತ ಏನಿರ್ತಾರೆ, ಅಂದ್ರೆ NGO ಸರ್ವಿಸ್ಗಳೇನು ಮಾಡ್ತಾರೆ, ಸೊ ಅವ್ರಿಗೆ ಟ್ರೈನ್ ಮಾಡಿ ಅವ್ರ ಮುಖಾಂತರ ಫೈನಾನ್ಷಿಯಲ್ ಎಜುಕೇಟರ್ಸ್ಗಳನ್ನ ಲೋಕಲ್ಗೆ ಇರತಕ್ಕಂಥವ್ರಿಗೆ ಒದಗಿಸ್ತಕ್ಕಂಥದ್ದು. ಸೊ ಎಸ್ಪೆಷಲಿ ಫೀಮೇಲ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಿವೇಶಕ್ ದೀದಿ ಅಂತ ಹೆಸರಿಟ್ಟಿದ್ದಾರೆ. ನಿವೇಶಕ್ ದೀದಿ ಅಂತ, ರೂರಲ್ ವುಮೆನ್ ಫೈನಾನ್ಷಿಯಲ್ ಲಿಟ್ರಸಿ. Okay, Investors Education Promotion of Fund Authority under the aegis of Ministry of Corporate and Affairs and Indian Post Payment Bank ಅಡಿಯಲ್ಲಿ ಮಾಡ್ತಿರ್ತಕ್ಕಂಥದ್ದು. ಇದು 2ನೇ ಫೇಸ್ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಒಂದಷ್ಟು ಜನಕ್ಕೆ ನೋಡಿ, ಡ್ಯೂರಿಂಗ್ ಫೇಸ್ 1ನಲ್ಲಿ 55,000 ಬೆನಿಫಿಷಿಯರ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ 55,000 ಜನ. ಓಕೆ, ಅದೇ ರೀತಿ ಇಲ್ಲೂ ಕೂಡ ಒಂದಷ್ಟು ಜನಕ್ಕೆ ಟ್ರೈನ್ ಮಾಡಿ ಈ ಒಂದು ಸೆಕೆಂಡ್ ಫೇಸಲ್ಲಿ ಗ್ರಾಸ್ ರೂಟ್ ಲೆವೆಲ್, ಎಲ್ಲಿ ಯಾರಿಗೆ ಏನು ತಲುಪಿಲ್ಲ ಅಂತ ಕಡೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಇರ್ತಕ್ಕಂಥ ಪ್ರೋಗ್ರಾಮ್ ಇದು. ಓಕೆ, ನೆಕ್ಸ್ಟ್ ಬರ್ತೀನಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯ್ ಅವರು ಭಾರತದ ಮುಂದಿನ ಮುಖ್ಯ ನ್ಯಾಯಾಧೀಶರಾಗಲಿದ್ದಾರೆ. ಹೌದು, ಇವರು ಭಾರತದ ಎಷ್ಟನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ? ಸಿಂಪಲ್ ಕ್ವಶನು. ಇವೆಲ್ಲ ನಾವು ಇದರಲ್ಲೂ ಕೂಡ ಹಾಕ್ತಿದ್ವಿ, ಕಮ್ಯುನಿಟಿ ಟ್ಯಾಬಲ್ ಯೂಟ್ಯೂಬ್ಗಳಲ್ಲೂ ಕೂಡ ಕ್ವಶನ್ಸ್ಗಳನ್ನ. ಇವರು 52ನೇ ಅವರು ಅಲ್ವಾ. ಇವರು ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತಾ ಇದ್ದಾರೆ, ಭೂಷಣ್ ರಾಮಕೃಷ್ಣ ಗವಾಯಿ ಅಂತ. ಓಕೆ, BR ಗವಾಯಿ ಅಂತ ಕರಿತೀವಿ. ಸೊ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರು ಅದನ್ನ ಅಪ್ರೂವಲ್ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟು. ಈ ವಿಲ್ ಸಕ್ಸೀಡ್. ಈಗ ಅಟ್ ಪ್ರೆಸೆಂಟ್ ಯಾರ ನಂತರ ಇವರು ಬರ್ತಾ ಇರೋದು? ಸಂಜೀವ್ ಖನ್ನನ ನಂತರ ಬರ್ತಾ ಇರ್ತಕ್ಕಂಥ ಒಬ್ರು ಚೀಫ್ ಜಸ್ಟಿಸ್, 52ನೇ ಚೀಫ್ ಜಸ್ಟಿಸ್. ನೆಕ್ಸ್ಟ್ 2027ರಲ್ಲಿ 10ನೇ ಆವೃತ್ತಿಯ ಫಿಫಾ ಮಹಿಳಾ ವಿಶ್ವಕಪ್ ಯಾವ ದೇಶ ಆಯೋಜಿಸುತ್ತೆ? ಫಿಫಾ ವುಮೆನ್ ವರ್ಲ್ಡ್ ಕಪ್ 2027ರಲ್ಲಿ 10th ಆವೃತ್ತಿ ಬ್ರೆಜಿಲ್ ಇದನ್ನ ಆಯೋಜನೆ ಮಾಡುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಸ್ಪೇಸ್ ಇದು ಯಾಕೆ ಅಂದರೆ ವುಮೆನ್ ಆಗಿರೋದ್ರಿಂದ ಮಹಿಳೆಗೆ ಸಂಬಂಧಪಟ್ಟಂತೆ ಕೂಡ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಫೈನ್, 9ನೇ ಆವೃತ್ತಿ ಎಲ್ಲ ಆಯೋಜನೆ ಆಗಿತ್ತು ಅಂತಲೂ ಕೂಡ ಕೊಟ್ಟಿದ್ದೀನಿ, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ತಿಳ್ಕೊಳ್ಳಿ. ಇದುವರೆಗೂ ಫಿಫಾ ವರ್ಲ್ಡ್ ಕಪ್ ವುಮೆನ್ನಲ್ಲಿ 5 ಕಂಟ್ರೀಸ್ ವರ್ಲ್ಡ್ ಕಪ್ ಗೆದ್ದಿದ್ದು. US 4 ಟೈಮು, ಜರ್ಮನಿ 2 ಟೈಮು, ನಾರ್ವೆ, ಜಪಾನ್, ಸ್ಪೇನ್ ಗೆದ್ದಿದೆ ಒಂದೊಂದ್ಸಲ. ನೆಕ್ಸ್ಟ್ ಬರ್ತೀನಿ ಸರ್. ಡಾಕ್ಟರ್ ಕೆ ಕಸ್ತೂರಂಗಿ ಇತ್ತೀಚೆಗೆ ನಿಧನ ಆಗ್ತಾರೆ. 84ನೇ ವಯಸ್ಸಲ್ಲಿ ಬೆಂಗಳೂರಲ್ಲಿ ನಿಧನ ಆಗ್ತಾರೆ. ಅವ್ರು ಯಾರು? ದ ವೆರಿ ಫೇಮಸ್. ಇವ್ರ ಬಗ್ಗೆ ಯಾವ ಒಂದು ಪ್ರಶಸ್ತಿ ಸಿಕ್ತು? ಇವರ ಒಂದು ವೆರಿ ಇಂಪಾರ್ಟೆಂಟ್ ಒಂದು ಏನು ಇಸ್ರೋದಲ್ಲಿದ್ದಾಗ, ಇಸ್ರೋದ ಮಾಜಿ ಅಧ್ಯಕ್ಷರು, ಅವಾಗ ಅಧ್ಯಕ್ಷರಾಗಿದ್ರು, ಏನು ಪ್ರಮುಖವಾದ ಒಂದು ಮಿಷನ್ ಮಾಡಿರ್ತಾರೆ, ಅದೇನು ಇವೆಲ್ಲ ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ. ಚಂದ್ರಯಾನ 1 ಯಾರು ಮಾಡಿದ್ರು, ಅವಾಗ ಯಾರು ಅಧ್ಯಕ್ಷತೆ ಇದ್ರು ಅಂತ ಕೇಳ್ಬೋದು ನಿಮಗೆ ಅಲ್ವಾ. ಇವ್ರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ? ಓಕೆ, ಇವರಿಗೆ ಸಿಕ್ಕಿರೋದು ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಎಲ್ಲ ಪದ್ಮ ಅವಾರ್ಡ್ಸ್ಗಳು ಇವರಿಗೆ ಸಿಕ್ಕಿದೆ. ಮೆಂಬರ್ ಆಫ್ ಪಾರ್ಲಿಮೆಂಟು ಕೂಡ ಆಗಿದ್ರು. ಇವ್ರದ್ದು ಫಸ್ಟ್ ಇಂಡಿಯನ್ ಮೂನ್ ಮಿಷನ್ ಇದೆಯಾ ಚಂದ್ರಯಾನ 1 ಇವರ ಟೈಮಲ್ಲಿ ಆಗಿತ್ತು. ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಇವರ ಟೈಮಲ್ಲಿ PSLV ಲಾಂಚ್ ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟು. ಓಕೆ, 1999ರಲ್ಲಿ ಈ ವಾಸ್ ದ ಆ ಟೈಮಲ್ಲಿ ಅವರು ಇಸ್ರೋ ಅಧ್ಯಕ್ಷರಾಗಿರ್ತಾರೆ. ಸೊ ಹಾಗಾಗಿ ಅವರು ತೀರೋಗಿರೋದ್ರಿಂದ, ಕಾಲವಾಗಿರೋದ್ರಿಂದ ಅವ್ರ ಬಗ್ಗೆ ಕ್ವಶನ್ಸ್ಗಳು, ಈ ಥರದ್ದು ರಿಸರ್ಚ್ಗಳು ಅದು ಬರುತ್ತೆ ಸ್ನೇಹಿತರೆ, ಎಕ್ಸಾಮಲ್ಲಿ ಕೇಳ್ತಾರೆ. ಭಾರತವು ಪಾಕಿಸ್ತಾನಿ ಪ್ರಜೆಗಳಿಗೆ ವೀಸಾ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಲು ನಿರ್ಧರಿಸಿದೆ. ಯಾವುದಾದ್ರು ಸಾರ್ಕ್ ವೀಸಾ ವಿನಾಯಿತಿ ಯೋಜನೆಯನ್ನು ಮೂಲತಃ ಯಾವಾಗ ಸ್ಥಾಪಿಸಲಾಯಿತು? ಇವೆಲ್ಲ ನಾವು ವೀಕ್ಲಿ ಕರೆಂಟ್ ಅಫೇರಲ್ಲಿ ದೊಡ್ಡದಾಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಸ್ನೇಹಿತರ. ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿರ್ತೀನಿ ನಮ್ಮ ಮಂತ್ಲಿ ಕರೆಂಟ್ ಅಫೇರಲ್ಲಿ. ನೋಡಿ, ಸಾರ್ಕ್ ವೀಸಾ ಎಕ್ಸೆಂಪ್ಷನ್ ಸ್ಕೀಮ್ ಇದೆಯಲ್ಲ, 1992 ಬರುತ್ತೆ. ಅಂದ್ರೆ ಸಾರ್ಕ್ ಕಂಟ್ರೀಸ್ಗಳು ಏನಿರ್ತವೆ, ಈ ಸಾರ್ಕ್ ಕಂಟ್ರೀಸ್ಗಳಿರೋರಿಗೆ ಎಲ್ಲ ಪ್ರಜೆಗಳಿಗೆ ಕೊಡಲ್ಲ, ಪಬ್ಲಿಕ್ಗಲ್ಲ. ಡೆಲಿಗೇಟ್ಸು, ಇಂಪಾರ್ಟೆಂಟ್ ವ್ಯಕ್ತಿಯರು, ಸಂಸದರು, ಡೆಲಿಗೇಟ್ಸು, ಪ್ರೆಸ್ಸು, ಈ ಥರ ಸ್ಪೋರ್ಟ್ಸು, ಈ ಥರದವ್ರಿಗೆ
ಆ ಸಾರ್ಕ್ ದೇಶಗಳು ಆ ಏನಿದೆ ಅವರು ಯಾವ ದೇಶಕ್ಕೆ ಹೋಗ್ತಾರೆ ಆ ದೇಶದವರು ಅಪ್ರೂವ್ ಮಾಡಿ ಕೊಡ್ತಕ್ಕಂಥ ಒಂದು ವೀಸಾ. ಅಂದ್ರೆ ಒಂದು ನಿಮಗೆ ಸ್ಟಿಕ್ಕರ್ ಕೊಟ್ಟಿರ್ತಾರೆ ಅಷ್ಟೇ, ವೀಸಾ ಬೇಕಾಗಿಲ್ಲ. ಅವರು ಆ ದೇಶದ ಎಲ್ಲ ಒಂದು ನಗರಗಳಲ್ಲೂ ಓಡಾಡಬಹುದು ವಿತೌಟ್ ಎನಿ ಪೊಲೀಸ್ ಎನ್ಕ್ವೈರಿ. ಆ ಒಂದು ಸ್ಟಿಕ್ಕರ್ ಇದ್ರೆ ಸಾಕು. ಸೊ ವೀಸಾ ಒಂದು ಪರ್ಮಿಷನ್ ಈ ಸಾರ್ಕ್ ದೇಶಗಳ ನಡುವೆ ಅಗತ್ಯವಿಲ್ಲ ಅಂತಕ್ಕಂಥದ್ದು. ಈ ಹೆಂಗೆ ಇವಾಗ ಪಾಕಿಸ್ತಾನ ಅದು ಒಂದು ನಮ್ಮ ಒಂದು ಅಟ್ಯಾಕ್ ಆಯಿತು ಅಲ್ವಾ. ಸೊ ಈ ಅಟ್ಯಾಕ್ ಆದಮೇಲೆ ಏನೇನು ತಗೊಂಡ್ವು, ಅದರಲ್ಲಿ ಸಾರ್ಕ್ ವೀಸಾ ಎಕ್ಸೆಂಪ್ಷನ್ ಸ್ಕೀಮ್ ಕೂಡ ಸಸ್ಪೆಂಡ್ ಮಾಡಿರೋದು 1992 ಬಂದಿರತಕ್ಕಂಥ ಸ್ಕೀಮ್ ಇದು. ಅದು ಬಿಟ್ಟು ಇಂಡಸ್ ವಾಟರ್ ಟ್ರೀಟಿ ಸಸ್ಪೆಂಡ್ ಮಾಡಿದ್ದೀವಿ, ಅಟಾರಿ ವಾಘಾ ಗಾರ್ಡನ್ನ ಚೆಕ್ ಪೋಸ್ಟ್ನ ಕ್ಲೋಸ್ ಮಾಡಿದ್ದೀವಿ, ಪಾಕಿಸ್ತಾನ ಹೈಕಮಿಷನ್ ಸ್ಟಾಫ್ನ ರೆಡ್ಯೂಸ್ ಮಾಡಿದ್ದೀವಿ, ವಾಪಸ್ ಹೋಗೋಕೆ ಹೇಳಿದ್ದೀವಿ. ಸೊ ಇದೆಲ್ಲ ಇದರಲ್ಲಿ ಇರ್ತಕ್ಕಂಥದ್ದು ಪಹಲ್ಗಾಮ್ ಅಟ್ಯಾಕ್ ನಂತರ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ಕೂಡ ಎಕ್ಸಾಂಪಲ್ ಕೇಳ್ಬೋದು. ಇನ್ನು ಸಾರ್ಕ್ ಅಂದ ತಕ್ಷಣ ನಿಮಗೆ ಸಾರ್ಕ್ ಬಗ್ಗೆ ಕೂಡ ಗೊತ್ತಿರಬೇಕು. ಸಾರ್ಕ್ ಅಂದ್ರೆ ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ. ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ. ಇದರಲ್ಲಿ ಎಷ್ಟು ರಾಷ್ಟ್ರಗಳು ಬರುತ್ತೆ? 1, 2, 3, 4, 5, 6, 7, 8 ರಾಷ್ಟ್ರಗಳು ಬರುತ್ತೆ. ಇದರ ಹೆಡ್ ಆಫೀಸು ಕಾರ್ಯಾಲಯ ಕಠ್ಮಂಡುಲಿದೆ, ನೇಪಾಳ್. ಬಿಮ್ಸ್ಟೆಕ್ ಬಂದು ಢಾಕಾ ಬಾಂಗ್ಲಾದೇಶದಲ್ಲಿರೋದು. ಇದರದ್ದು ಸಾರ್ಕ್ ನೇಪಾಳದಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ ಎಕನಾಮಿಕಲಿ ಪೊಲಿಟಿಕಲ್ ರೀಜನಲ್ ಆರ್ಗನೈಸೇಷನ್ ಆಗಿರುತ್ತೆ. 8 ರಾಷ್ಟ್ರಗಳಲ್ಲಿ 1985 ಸ್ಥಾಪನೆ ಮಾಡ್ತೀವಿ ಫಸ್ಟು. ಆಮೇಲೆ ಅಫ್ಘಾನಿಸ್ತಾನ ಸೇರಿಸ್ಕೋತೀವಿ. ಸೊ ಇವೆಲ್ಲ ಗೊತ್ತಿರಲಿ. ಇದರ ಆಬ್ಜೆಕ್ಟಿವ್ ಏನು, ಉದ್ದೇಶಗಳೇನು ಅಂತ ಸೇಮ್ ಸರ್. ಏನೋ ಅಕ್ಕಪಕ್ಕದವ್ರನ್ನ ಒಟ್ಟಿಗೆ ತೊಗೊಂಡೋಗ್ಬೇಕು, ಫ್ರೀ ಟ್ರೇಡ್ ಆಗಬೇಕು, ಒಬ್ಬರಿಗೊಬ್ರು ಸಹಾಯ ಮಾಡಬೇಕು. ಹಾಗಾಗಿ ಕೋವಿಡ್ ಟೈಮಲ್ಲಿ ಸಾರ್ಕ್ ಫಂಡು ಕೂಡ ಕೋವಿಡ್ ಫಂಡ್ ಅಂತ ಕೂಡ ಮಾಡಿದ್ರು ನಮ್ಮ ಪ್ರಧಾನಿ ಅವರು. ಒಂದಷ್ಟು ಕೋಟಿಗಳ ದುಡ್ಡು ಹಾಕಿದ್ರು ಈ ಸಾರ್ಕ್ ರಾಷ್ಟ್ರಗಳಿಗೆ ಹೆಲ್ಪ್ ಆಗಲಿ ಅಂತ. ಸೊ ಇವೆಲ್ಲ ಗೊತ್ತಿರಬೇಕು. ನೆಕ್ಸ್ಟು ಸಿಂಧು ಜಲ ಒಪ್ಪಂದ, ಅಗೇನ್ ವೆರಿ ಇಂಪಾರ್ಟೆಂಟು. ಇಂಡಸ್ ಟ್ರೀಟಿ ಸಸ್ಪೆನ್ಷನ್ಸ್ ಕೂಡ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಗಡಿಯಾಚೆನ ಭಯೋತ್ಪಾದನೆಗೆ ತನ್ನ ಬೆಂಬಲ ನಿಲ್ಲಿಸುವವರೆಗೂ ಭಾರತೀಯ ಒಪ್ಪಂದ ಸ್ಥಗಿತಗೊಳಿಸಿದೆ. ಹೌದು, ತಾತ್ಕಾಲಿಕವಾಗಿ ಹೌದು. ಸಿಂಧು ಜಲ ಒಪ್ಪಂದವು ಭಾರತ ಮತ್ತು ಪಾಕಿಸ್ತಾನ ಏಕಪಕ್ಷೀಯವಾಗಿ ಅಮಾನತುಗೊಳಿಸಲು ಅನುಮತಿಸುತ್ತದೆ. ಅಂದರೆ ಈ ಸಿಂಧು ಜಲ ಒಪ್ಪಂದ ಇಂಡಸ್ ಟ್ರೀಟಿ ಇದೆಯಲ್ಲ, ಇದನ್ನ ಯಾವುದೇ ಒಂದು ರಾಷ್ಟ್ರಗಳು ನಾನು ಬೇಡ ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ನಾವು ಮಾಡಿದ್ದೀವಿ, ನಾವು ಇದನ್ನು ಅಮಾನತಲ್ಲಿ ಇಡ್ತಾ ಇದೀವಿ, ನಾವು ಇದನ್ನು ಫಾಲೋ ಮಾಡಲ್ಲ ಅಂತ. ಇದಕ್ಕೆ ಬೇರೆ ಬೇರೆ ಪ್ರೊಸೀಜರ್ಗಳಿವೆ. ಯಾವುದೋ ಒಂದು ದೇಶ ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದರೆ 2 ದೇಶಗಳು ಕೂತ್ಕೊಂಡು 3ನೇ ಒಂದು ಪಾರ್ಟಿ ಜೊತೆ ಮಾಡಿರ್ತಕ್ಕಂಥ ಒಪ್ಪಂದ ಇದು. ಇಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಕೇಳಿರೋದು ಆಪ್ಷನ್ 2 ತಪ್ಪಾಗಿದೆ. ಸೊ ಇದ್ರ ಬಗ್ಗೆ ನೋಡೋದಾದರೆ ನೋಡಿ, ಸಿಂಪಲ್ ಆಗಿ ಇದನ್ನ ತಡೆ ಹಿಡಿಯೋಕ್ಕಾಗಲ್ಲ. ತಾತ್ಕಾಲಿಕವಾಗಿ ನಾವು ಸ್ಥಗಿತಗೊಳಿಸಿದ್ವಿ. ಯಾವುದೇ ಸ್ಪಷ್ಟ ನಿಬಂಧನೆ ಇಲ್ಲ ಈ ಒಪ್ಪಂದದಲ್ಲೂ ಕೂಡ. ನಾವು ಯಾವುದೇ ಈ ಥರ ತಡೆ ಹಿಡಿಯಬಹುದು ಅಂತ ಯಾವುದೇ ನಿಬಂಧನೆಗಳಿಲ್ಲ. ಬಟ್ ನಮ್ಮ ಅಂತಾರಾಷ್ಟ್ರೀಯ ಒಂದು ನಿಬಂಧನೆ ಇದೆ, ವಿಯೆನ್ನಾ ಒಪ್ಪಂದ ಅಂತ. ಅದರ 62ನೇ ವಿಧಿ ಹೇಳುತ್ತೆ ಆ ಥರ ಒಪ್ಪಂದ ತಿರಸ್ಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಇನ್ನು ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ಮಾತಾಡೋದಾದ್ರೆ, ನಾವು ಆ ಒಂದು ಈ ಸಿಂಧು ಮತ್ತು ಅದರ ಉಪನದಿಗಳಿಂದ ನಾವು ಬರೀ 20% ಆಫ್ ವಾಟರ್ ತಗೋತಾ ಇದ್ದೀವಿ. 80% ಪಾಕಿಸ್ತಾನ ತಗೋತಾ ಇದೆ. ಏನಿದು ಟ್ರೀಟಿ? ನಿಮ್ಗೆ ಗೊತ್ತಿದೆ, ಪಾಕಿಸ್ತಾನ 1947ರಲ್ಲಿ ಸಪ್ರೇಟ್ ಆದಾಗ ಈ ನದಿಗಳ ಬಗ್ಗೆ ಡಿಸ್ಕಷನ್ ಆಗಿರಲಿಲ್ಲ. ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಆಗುತ್ತೆ. ಅವಾಗ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನ ಯಾರು ಅಂತ ಕಮೆಂಟ್ ಮಾಡಿ ಮತ್ತು ವರ್ಲ್ಡ್ ಬ್ಯಾಂಕು ಒಂದು ಮಧ್ಯಸ್ಥಿಕೆಯಲ್ಲಿ 1960ರಲ್ಲಿ ನಾವು ಮಾಡ್ತಕ್ಕಂಥದ್ದು. ಅದರಲ್ಲಿ ಈ ಪಶ್ಚಿಮ ನದಿಗಳು ಅಂತ ಏನು ಕರಿತೀವಿ, ಇಂಡಸ್, ಜೇಲಂ, ಚಿನಾಬ್, ಇದು ಪಾಕಿಸ್ತಾನಕ್ಕೆ ಬಿಟ್ಕೊಡ್ತೀವಿ. ಕಂಪ್ಲೀಟ್ ಅವರು ಅದನ್ನು ನೀರು ಉಪಯೋಗಿಸ್ಬೇಕು ಅಂತ. ನಾವು ಇಲ್ಲಿ ಜಸ್ಟ್ ನಾವು ಯಾವ ಪರ್ಪಸ್ಗೆ ಅಂದರೆ ಒಂದು ಇದು ಹೈಡ್ರೋ ಎಲೆಕ್ಟ್ರಿಕಲ್ ಪರ್ಪಸ್ಗೆ ನಾವು ಉಪಯೋಗಿಸ್ಕೋಬೋದು ಅಂತ ನಮಗೆ ಕೊಡ್ತೇವೆ. ಇನ್ನು ಈ ಕಡೆ ಈಸ್ಟ್ ರಿವರ್, ಸಟ್ಲೇಜ್, ಬಿಯಾಸ್, ರಾವಿ ನದಿಗಳು ನಾವು ಉಪಯೋಗಿಸ್ಕೋಬೇಕು ಅಂತ ಇದರಲ್ಲಿ ಇರ್ತಕ್ಕಂಥದ್ದು. ಓಕೆ, ಇನ್ನು ಇದನ್ನು ನಾವು ಡೊಮೆಸ್ಟಿಕ್ ಅಗ್ರಿಕಲ್ಚರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ಗೆ ಈ ರಿವರ್ನ ಆ ಒಂದು ಡೊಮೆಸ್ಟಿಕ್ ಪರ್ಪಸ್ಗೋಸ್ಕರ ಅಲ್ಲಿ ಯೂಸ್ ಮಾಡ್ಕೋಬಹುದು. ಅಂದರೆ ನಾವು ಇದನ್ನು ಕಟ್ಕೊಂಡು ಬೇರೆ ಕಡೆ ಅದನ್ನು ಯುಟಿಲೈಸ್ ಮಾಡೋಕ್ಕೆ ಇಲ್ಲ ಅಂತ ಇರ್ತಕ್ಕಂಥದ್ದು. ಈಗ ಅದನ್ನು ನಾವು ಇದು ಮಾಡಿದ್ದೀವಿ, ಏನೋ ಒಪ್ಪಂದವನ್ನು ನಾವು ಮುರಿದಿದ್ದೀವಿ. ಆ್ಯಂಡ್ ಆಲ್ಸೋ ಈ ನದಿಗಳು ಅಂದ ತಕ್ಷಣ ನಿಮಗೆ ನದಿಗಳು ಉಗಮ ಸ್ಥಾನ ಎಲ್ಲ ಗೊತ್ತಾಗಿರಬೇಕು. ಎಕ್ಸಾಂಪಲ್ ಕೇಳ್ತಾನೆ, ಸಿಂಧು ಮತ್ತು ಸಟ್ಲೇಜು ಭಾರತದಿಂದ ಹೊರಗಡೆ ಒಂದು ಉಗಮ ಆಗೋದು. ಎಲ್ಲಿ? ನಮ್ಮ ಟಿಬೇಟಿಯನ್ ಹತ್ರ ಗ್ಲೇಷಿಯರ್ ಆಫ್ ಕೈಲಾಸ ಒಂದು ರೇಂಜಲ್ಲಿ ಸಿಂಧು ನದಿ ಆದರೆ, ರಕ್ಕಸ್ ಲೇಕ್ ಅಂತ ಮಾನವ ಸರೋವರ ಹತ್ರ ಸಟ್ಲೇಜ್ ನದಿ ಉಗಮ ಆಗುತ್ತೆ. ಇನ್ನು ಝೇಲಂ ಬಂದು ಜಮ್ಮು ಕಾಶ್ಮೀರ ವೀರ್ನಾಗ್ ಅನ್ನೋ ಪ್ಲೇಸ್ ಹತ್ರ, ಚಿನಾಬ್, ರಾವಿ, ಬಿಯಾಸ್ ಬಂದು ನಮ್ಮ ಹಿಮಾಚಲ ಪ್ರದೇಶ, ಅಲ್ಲಿ ಬರ್ಚಲ್ಲಾ ಪಾಸ್ ನಿಯರ್ ರೋಹಟಂಗಾ ಪಾಸ್ ಅಂತ ಅಲ್ಲಿ ಒಂದು ಉಗಮ ಆಗ್ತಕ್ಕಂಥದ್ದು. ಇಲ್ಲೇ ನೋಡ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಜಮ್ಮು ಕಾಶ್ಮೀರ, ಇದು ಚಿನಾಬ್, ಬಿಯಾಸ್, ರಾವಿ ಬಂದು ನಿಮಗೆ ಹಿಮಾಚಲ ಪ್ರದೇಶದಲ್ಲಿ ಉಗಮ ಆಗ್ತಕ್ಕಂಥದ್ದು. ಓಕೆ, ಇದು ಗೊತ್ತಿರಲಿ. ಇನ್ನು ಈ ಒಪ್ಪಂದದ ಬಗ್ಗೆ ಮಾತಾಡೋದಾದ್ರೆ, ಈ ಒಪ್ಪಂದದಲ್ಲಿ ಏನಿದೆ ಅಂದರೆ ವಾರ್ಷಿಕವಾಗಿ ಸಭೆ ಸೇರಬೇಕು. ಈ ಥರ ಏನಾದ್ರು ಆದಾಗ ನದಿ ನೀರು ಬಗ್ಗೆ ಇಬ್ಬರು ಸೈಡು ಒಬ್ಬೊಬ್ಬರು ಕಮಿಷನರ್ ಇರ್ತಾರೆ. ಓಕೆ, ಒಂದು ಶಾಸನ ಸಿಂಧು ಆಯೋಗ ಅಂತ ಮಾಡಿರ್ತೀವಿ. ಆ ಕಮಿಷನರ್ ಕೂತ್ಕೊಂಡು ಬಗೆಹರಿಸಬೇಕು. ಆ ಕಮಿಷನರು ಏನಾದ್ರು ಬಗೆಹರಿಸೋಕ್ಕಾಗಲಿಲ್ಲ ಅಂದಾಗ 2ನೇ ಹಂತದಕ್ಕೆ ಹೋಗ್ತದೆ. ಅದು ತಟಸ್ಥ ತಜ್ಞರು, 3ನೇ ಒಂದು ಪಾರ್ಟಿ ಬರ್ತಾರೆ. ಅದು ವಿಶ್ವ ಬ್ಯಾಂಕ್ ಆಗಿರ್ಬೋದು, ಬೇರೆ ಆಗಿರ್ಬೇಕು. ಅಂದರೆ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕು ಆವಾಗ ಅಧ್ಯಕ್ಷತೆ ಮಧ್ಯಸ್ಥಿಕೆ
ಮಧ್ಯಸ್ಥಿಕೆ ವಹಿಸಿತ್ತು, ಅಥವಾ ಈ ವಿಶ್ವಸಂಸ್ಥೆ ಯಾರು ಬೇಕಾದ್ರೂ ಬರ್ಬೋದು, ಥರ್ಡ್ ಪಾರ್ಟಿ. ಅಲ್ಲೂ ಆ ಒಂದು ನದಿ ನೀರಿನ ಬಗ್ಗೆ ಒಂದು ಡಿಸ್ಕಷನ್ ಅಲ್ಲಿ ಏನೋ ಆಗ್ಲಿಲ್ಲ ಅಂದಾಗ ಮೂರನೇ ಹಂತ ಇರುತ್ತೆ, ಮಧ್ಯಸ್ಥಿಕೆ ನ್ಯಾಯಾಲಯ ಅಂತ ಇರುತ್ತೆ. ಓಕೆ, ಆರ್ಬಿಟ್ರೇಷನ್, ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅಂತ ಕರಿತೀವಿ, ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅಲ್ಲಿ. ಸೊ ಅಲ್ಲಿಗೆ ಹೋಗುತ್ತೆ ನ್ಯಾಯಮಂಡಳಿಗೆ. ಸೊ ಈ ತರ ಕಾರ್ಯವಿಧಾನಗಳಿರ್ತಕ್ಕಂಥದ್ದು ಈ ಒಂದು ಏನಾದ್ರು ಡಿಸ್ಪ್ಯೂಟ್ಸ್ನ ಅರೈಸ್ ಆದ್ರೆ. ಓಕೆ, ಇವೆಲ್ಲ ಬೇಸಿಕ್ಸ್ ಕೇಳಬಹುದು ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಅವರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ ಬಹುಭಾಷಾ ಜಾಗೃತಿ ಸಾಮಗ್ರಿಗಳನ್ನು ಬಿಡುಗಡೆ ಮಾಡುವ ಮೂಲಕ ರಾಷ್ಟ್ರೀಯ ಶೂನ್ಯ ದಡಾರ ರುಬೆಲ್ಲಾ ನಿರ್ಮೂಲನಾ ಅಭಿಯಾನ 25-26 ಪ್ರಾರಂಭಿಸಿದ್ದಾರೆ. ಹೊಸ ಅಭಿಯಾನದ ಪ್ರಕಾರ ದಡಾ ಮತ್ತು ರುಬೆಲ್ಲಾ ನಿರ್ಮೂಲನೆಗೆ ಭಾರತ ಗುರಿ ವರ್ಷ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಒಂದು ದಡಾರ ಮತ್ತು ರುಬೆಲ್ಲಾ ಅಂತದನ್ನ ನಾವು ತಡಿಬೇಕು. ಆಲ್ಮೋಸ್ಟ್ ಎಲ್ಲ ಕಡೆ ಆಗಿದೆ 90% ಹತ್ತತ್ರ. 100% ನಮ್ಮ ಭಾರತದಲ್ಲಿ ಇದನ್ನು ಹೋಗಲಾಡಿಸ್ಬೇಕು. ಹಾಗೆ ಒಂದು ಟಾರ್ಗೆಟ್ ಇಟ್ಕೊಂಡು ಇದನ್ನ ಮಾಡಿರ್ತಕ್ಕಂಥದ್ದು. ಯಾವ ಟಾರ್ಗೆಟ್ ಅಂದ್ರೆ 2026ಕ್ಕೆ ನಾವು ಇದನ್ನ ಕೊನೆಗಳಿಸಬೇಕು ಅಂತ ಕ್ಯಾಂಪೇನ್ ಮಾಡಿರ್ತಕ್ಕಂಥದ್ದು. ಝೀರೋ ಮಿಸ್ಲೆಸ್ ಅಂಡ್ ರುಬೆಲ್ಲಾ ಎಲಿಮಿನೇಷನ್ ಅಂತ ಕ್ಯಾಂಪೇನ್ ಅಂತ. ಸೊ ಇಲ್ಲಿ ನೋಡೋದಾದ್ರೆ ಇಂಡಿಯಾ 93.7% ಫಸ್ಟ್ ಡೋಸ್, 92.2 ಡೋಸು ವ್ಯಾಕ್ಸಿನೇಷನ್ MRಗೆ ಕೊಟ್ಟಿದ್ದೀವಿ, ಅಂದರೆ ಮೆಸಲಸ್ ಅಂಡ್ ರುಬೆಲ್ಲಾಗೆ ಕೊಟ್ಟಿದ್ದೀವಿ. 332 ಡಿಸ್ಟ್ರಿಕ್ಟಲ್ಲಿ ಝೀರೋ ಮೆಸಲಸ್ ಇದೆ, 484 ಡಿಸ್ಟ್ರಿಕ್ಟಲ್ಲಿ ಝೀರೋ ರುಬೆಲ್ಲಾ ಇದೆ. ಜನವರಿ 2025 ಮಾರ್ಚ್ ತನಕ ನೋಡೋದಾದ್ರೆ. ಬಟ್ 100% ಎಲ್ಲ ಇದರಲ್ಲೂ, ಎಲ್ಲ ರಾಜ್ಯಗಳಲ್ಲೂ, ಎಲ್ಲ ಒಂದು ಜಿಲ್ಲೆಗಳಲ್ಲೂ, ಒಂದಷ್ಟು ಜಿಲ್ಲೆಗಳಲ್ಲೂ ಇನ್ನೂ ಉಳ್ಕೊಂಡಿದೆ. ಅದನ್ನ 2026 ನಾವು ತೊಡಗೆ ಹಾಕಬೇಕು ಅಂತೇಳಿ ಒಂದು ಕ್ಯಾಂಪೇನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದನ್ನ ನಮ್ಮ ಭಾರತದಲ್ಲಿ ಕೊನೆಗಾಣಿಸ್ಬೇಕು ಅಂತ. ನೋಡಿ, ಇಂಥದ್ದೆಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ ಬರುತ್ತೆ. ಇವೆಲ್ಲ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಸ್ನೇಹಿತರೆ. ನೆಕ್ಸ್ಟ್, ಆಂಧ್ರ ಪ್ರದೇಶ ಯೋಜಿತ ರಾಜಧಾನಿ. ನೋಡಿ, ಆಂಧ್ರ ಪ್ರದೇಶದ ಇವಾಗಿನ ಒಂದು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಒಬ್ಬರು ಬಂದಾಗ ಒಬ್ಬರು ಒಂದೊಂದು ರೀತಿ ಹೇಳ್ತಾರೆ. ವೈಜಾಗ್ ಅಂದ್ರು, ಅಮರಾವತಿ ಅಂದ್ರು, ಮತ್ತೊಂದು ಅಂದ್ರು. ಈಗ ಅಮರಾವತಿ ಇಸ್ ದ ಓನ್ಲಿ ಒನ್ ನಮ್ಮ ಆಂಧ್ರ ಪ್ರದೇಶದ ರಾಜಧಾನಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಒಂದು ಸಿಟಿ ಏನಿದೆ ಅಮರಾವತಿ, ಇದನ್ನ ಕಂಪ್ಲೀಟ್ ರಿನ್ಯೂವಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನಗಳಿಂದ ಮಾಡಿರ್ತಕ್ಕಂಥ ಒಂದು ನಗರವಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ಸೌರ, ಪವನ, ಜಲ ವಿದ್ಯುತ್, ಓಕೆ, ಸೋಲಾರ್, ವಿಂಡ್, ಹೈಡ್ರೋ ಪವರ್ ಇಂದ ಮಾಡಬೇಕು ಅಂತ. ಯಾವುದೇ ಆದ ರೀತಿಯಾದ ಬೇರೆ ಕಲ್ಲಿದ್ದಲು ಈ ತರದ ಒಂದು ಫಾಸಿಲ್ ಫ್ಯೂಯಲ್ಸ್ಗಳನ್ನ ಯೂಸ್ ಮಾಡಬಾರದು ಪವರ್ಗೋಸ್ಕರ ಅಂತ ಹೇಳಿ ಮೊದಲ ನಗರವಾಗಿ ಮಾಡಕ್ಕೆ ಒಂದು ರೂಪುರೇಷೆಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ನಗರಕ್ಕೆ ಎಷ್ಟು ಇಂಧನ ಗುರಿ ಸಾಮರ್ಥ್ಯ ಇದೆ ಅಂತ ಕೇಳಿದ್ದೀನಿ. ಅಂಡ್ ದಿಸ್ ಇಸ್ ವರ್ಲ್ಡ್ ಫಸ್ಟ್ ಸಿಟಿ ಆಗುತ್ತೆ ಸ್ನೇಹಿತರೆ ಈ ಕಂಪ್ಲೀಟ್ ಆದ್ಮೇಲೆ. ಯಾಕಂದ್ರೆ ಗೋಲ್ ಇಟ್ಕೊಂಡಿರೋದೇನೋ ಆ ಸಿಟಿಗೆ ಕಂಪ್ಲೀಟ್ ರಿನ್ಯೂವಬಲ್ ಎನರ್ಜಿನೇ ಯೂಸ್ ಮಾಡಬೇಕು ಆ ಸಿಟಿಗೆ ಅಂತ. ಸೊ ಎಷ್ಟು 2700 ಮೆಗಾವ್ಯಾಟ್ ಬೇಕಾಗುತ್ತೆ. ನಾವು ಜಿಲ್ಲೆಗಳು ಮತ್ತೆ ನಗರಗಳು ನೋಡಿದೀವಿ ನಾವು. ಕಂಪ್ಲೀಟ್ ಸಿಟಿ, ಒಂದು ರಾಜಧಾನಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಕಂಪ್ಲೀಟ್ ಸಿಟಿ ಅಲ್ವಾ. ನಗರಗಳು, ಪೋಸ್ಟ್ ಆಫೀಸ್ಗಳು, ರೈಲ್ವೆ ಸ್ಟೇಷನ್ಸ್ಗಳು ಇದೆಲ್ಲ ನೋಡಿದೀವಿ ನಾವು. ಏರ್ಪೋರ್ಟ್ಗಳು ಕಂಪ್ಲೀಟ್ ರಿನ್ಯೂವಬಲ್ ಎನರ್ಜಿಯಿಂದ ಆಗಿರೋದು. ಬಟ್ ಕಂಪ್ಲೀಟ್ ಒಂದು ಸ್ಟೇಟ್ನ ಒಂದು ಕ್ಯಾಪಿಟಲ್ ಸಿಟಿನ ಹಿಂಗೆ ಮಾಡ್ತಾ ಇರೋದು. ದಿಸ್ ಇಸ್ ದ ಫಸ್ಟ್ ಒನ್ ಇನ್ ವರ್ಲ್ಡ್. ಓಕೆ, ಗೊತ್ತಿರಲಿ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಹವಾಮಾನ ಬದಲಾವಣೆ, ಮಾಲಿನ್ಯ ಸಂರಕ್ಷಣೆ ಅಂತ ವಿವಿಧ ಪರಿಸರ ಸಮಸ್ಯೆಗಳ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ 22ರಂದು ಭೂ ದಿನವನ್ನು ಆಚರಿಸಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿದೆ, ಏಪ್ರಿಲ್ 22 ನಾವು ಅರ್ತ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ. ಎನ್ವೈರನ್ಮೆಂಟ್ ಕೇಳ್ತಾನೆ ನೋಡಿ, ಪ್ರತಿ ತಿಂಗಳಲ್ಲಿ ಎಷ್ಟೊಂದು ಡೇಸ್ಗಳು ಬರುತ್ತೆ ಸೆಲೆಬ್ರೇಷನ್ಸ್. ಬಟ್ ನಮಗೆ ಎನ್ವೈರನ್ಮೆಂಟ್ ರಿಲೇಟೆಡ್, ವುಮೆನ್ ರಿಲೇಟೆಡ್ ಇಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅರ್ತ್ ಡೇ ವೆರಿ ಇಂಪಾರ್ಟೆಂಟ್. ಅದರ ವಿಷಯ ಏನು ಅಂತ ಕೇಳಿದ್ದೀನಿ. ಏನು ಅದರ ವಿಷಯ ಹೇಳ್ತೀರಾ? ಹೇಳಿ ಫಟಾಫಟ್ ಅಂತ ಹೇಳಿ ನೋಡೋಣ. ಹೇಳಿ ಫಟಾಫಟ್ ಅಂತ ಹೇಳಿ ಸ್ನೇಹಿತರೆ. ಅವರ್ ಪವರ್ ಅವರ್ ಪ್ಲಾನೆಟ್, ದ ಫಸ್ಟ್ ಅರ್ತ್ ಡೇ ವಾಸ್ ಸೆಲೆಬ್ರೇಟೆಡ್ ಇನ್ 1970. ಏನ ಸರ್? ಅವರ್ ಪವರ್ ಅವರ್ ಪ್ಲಾನೆಟ್, ಆಪ್ಷನ್ ಸಿ. ಓಕೆ, ಪ್ಲಾನ್ ಅಂತ ಕೊಟ್ಬಿಡಿ, ಪ್ಲಾನೆಟ್ ಅದು. ಓಕೆ, ಅಂಡ್ ಮೊದಲನೇದು ಅರ್ತ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡಿದ್ವಿ? 1970ರಲ್ಲಿ. ಸೊ ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಭಾರತದ 23ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಯಿತು? ನಿಮ್ಗೆ ಗೊತ್ತಿರಬೇಕು, ಸೆಪ್ಟೆಂಬರ್ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್, 2024ರಲ್ಲಿ 23ನೇ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡ್ತೀವಿ. ಲಾ ಕಮಿಷನ್. ಇದನ್ನೆಲ್ಲ ನಾನು ಪ್ರೀವಿಯಸ್ ಮಂತ್ಲಿ ಇದ್ರಲ್ಲಿ ಮಾಡಿದ್ದೀನಿ. ಲಾ ಕಮಿಷನ್ ಎಷ್ಟು ಜನ ಇರ್ತಾರೆ, ಹೆಂಗೆ ಸ್ಥಾಪನೆ ಮಾಡ್ತಾರೆ, ಅವರ ಅಧಿಕಾರಾವಧಿನೋ ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ನಾನು ಪ್ರೀವಿಯಸ್ ಮಂತಲ್ಲಿ ಮಾಡಿರೋದ್ರೆ ಇಲ್ಲಿ ನಾನು ಅದನ್ನು ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ ಸ್ನೇಹಿತರೆ. ಬಟ್ ಇವಾಗ ಅದರ ಅಧ್ಯಕ್ಷನ ಆ ಟೈಮಲ್ಲಿ ನೇಮಕ ಮಾಡಿರಲಿಲ್ಲ. ಬಟ್ ಇವಾಗ ಅದ ಅಧ್ಯಕ್ಷನ ನೇಮಕ ಮಾಡಿದ್ದಾರೆ. ಯಾರು ಅವರು ಅಂದರೆ ದಿನೇಶ್ ಮಹೇಶ್ವರಿ. ಓಕೆ, ದಿನೇಶ್ ಮಹೇಶ್ವರಿ ಇಸ್ ದ ಪ್ರೆಸಿಡೆಂಟ್ ಆಫ್ ಲಾ ಕಮಿಷನ್. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇದನ್ನ ಇದು ಮಾಡ್ತಾರೆ. ಆ್ಯಂಡ್ ಈ ವಾಸ್, ನೋಡಿ ನಾನು ಹೇಳಿದೆ, 23rd ಲಾ ಕಮಿಷನ್ ಎಸ್ಟಾಬ್ಲಿಷ್ ಸೆಪ್ಟೆಂಬರ್ 2024, 3 years ಟರ್ಮ್ಸ್ಗೋಸ್ಕರ, 3 ವರ್ಷ. ಓಕೆ, ಇವರು ದಿನೇಶ್ವರಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜು, 2023 ರಿಟೈರ್ಡ್ ಆಗಿರ್ತಾರೆ. ಇವರು ಮೇಘಾಲಯ ಮತ್ತು ಕರ್ನಾಟಕದ ಚೀಫ್ ಜಸ್ಟಿಸ್ ಕೂಡ ಆಗಿದ್ರು, ಕರ್ನಾಟಕದ ಹೈಕೋರ್ಟ್ಗಳಲ್ಲಿ. ಅದು ಬಿಟ್ಟು ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ಗಳು ಕೂಡ ಕೊಟ್ಟಿದ್ದೀನಿ. ಯಾರ್ಯಾರು ಏನೇನು ಅಪಾಯಿಂಟ್ಮೆಂಟ್ಸ್ಗಳಾಗಿದೆ ಅಂತ ಒಂದ್ಸಲ ನೋಡ್ಕೋಬಹುದು ತಾವು.
ನೆಕ್ಸ್ಟ್ ಬರ್ತೀನಿ. ಶ್ರೀಮದ್ ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರ ಕುರಿತಾದ ಭಾರತೀಯ ಗ್ರಂಥಗಳನ್ನು ಯುನೆಸ್ಕೋದ ವಿಶ್ವ ಸ್ಮರಣೆ ನೋಂದಣಿಯಲ್ಲಿ ಅಧಿಕೃತವಾಗಿ ಸೇರಿಸಲಾಗಿದೆ. ಅವುಗಳ ಅಸಾಧಾರಣ ಸಾರ್ವತ್ರಿಕ ಮೌಲ್ಯ ಮತ್ತು ಜಾಗತಿಕ ಮಹತ್ವವನ್ನು ಗುರುತಿಸಲಾಗಿದೆ. ನಾಟ್ಯಶಾಸ್ತ್ರವನ್ನು ಬರೆದವರು ಯಾರು? ನಿಮ್ಗೆ ಗೊತ್ತಿದೆ, ಯುನೆಸ್ಕೋಸ್ ಮೆಮೊರಿ ಆಫ್ ದ ವರ್ಲ್ಡ್ ರಿಜಿಸ್ಟರ್ಗೆ ಇದನ್ನು ನಾವು ಇವೆಲ್ಲ ಒಂದಷ್ಟು ಇಲ್ಲಿರೋದು ವೀಕ್ಲಿ ಕರೆಂಟ್ ಅಫೇರ್ ಮಾಡಿದ್ದೀನಿ ಸ್ನೇಹಿತರೆ, ಅಲ್ಲೆಲ್ಲ ಡೀಟೇಲ್ ಆಗಿ ಮಾಡಿದ್ದೀನಿ. ಹಾಗಾಗಿ ವೀಕ್ಲಿ ಕರೆಂಟ್ ಅಫೇರ್ ಕೂಡ ನೋಡಿ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ. ಇಲ್ಲಿ ಭಗವದ್ಗೀತೆ ಆಗಿರ್ಬೋದು, ನಾಟ್ಯಶಾಸ್ತ್ರ, ಇವೆಲ್ಲ ನಮಗೆ ಧರ್ಮದ ಗ್ರಂಥಗಳು. ಅಂದ್ರೆ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಲ್ಚರಲ್ ಹೆರಿಟೇಜ್ನ ಸೂಸುತ್ತೆ, ಒಂದು ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಪ್ರಪಂಚದಲ್ಲಿರ್ತಕ್ಕಂಥ ಒಂದಷ್ಟು ಈ ಥರ ಗ್ರಂಥಗಳನ್ನ ಈ ಒಂದು ಯುನೆಸ್ಕೋ ಅವರು ಮೆಮೊರಿ ಆಫ್ ದ ವರ್ಲ್ಡ್ ರಿಜಿಸ್ಟರ್ ಅಂತ ಡಿಜಿಟಲೈಸ್ ಮಾಡಿ ಅವರು ಸಂರಕ್ಷಣೆ ಮಾಡ್ತಾರೆ. ಸೊ ಅದಕ್ಕೆ ನಮ್ಮ ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರನ ಇವಾಗ ಸೇರಿಸಿರೋದು. ಇದು ಸೇರಿ ಒಟ್ಟು 14 ಈ ತರದ ನಮ್ಮ ಭಾರತದಿಂದ ಈ ಒಂದು ರಿಜಿಸ್ಟರ್ ಲಿಸ್ಟ್ಗೆ ಹೋಗಿರ್ತಕ್ಕಂಥದ್ದು. ಈಗ ಅಟ್ ಪ್ರೆಸೆಂಟು ಈ ಜಾಯಿಂಟ್ ಆಗಿ ಭಗವದ್ಗೀತೆ, ನಾಟ್ಯಶಾಸ್ತ್ರ, ಇದಕ್ಕಿಂತ ಮುಂಚೆ 13 ಆ ಒಂದು ಲಿಸ್ಟ್ ಅಲ್ಲಿ ಇದೆ ಭಾರತದ್ದು. ಸೊ ಇಲ್ಲಿ ನಾಟ್ಯಶಾಸ್ತ್ರವನ್ನು ಬರ್ತಿದ್ಯಾರೋ ಅಂದ್ರೆ ಭರತ ಮುನಿ. ಓಕೆ, ಇನ್ನು ಭಗವದ್ಗೀತೆ ಬರ್ತಿದ್ಯಾರೋ ಅಂದ್ರೆ ವೇದವ್ಯಾಸ. ಅದು ನಿಮ್ಗೆ ಗೊತ್ತಿದೆ, ಕೃಷ್ಣ ಮತ್ತೆ ಅರ್ಜುನ ನಡುವೆ ಆಗ್ತಕ್ಕಂಥದ್ದು ವೇದವ್ಯಾಸ ಅವರು ಬರೀತಾರೆ ಅಂತ. ಸೊ ಇದೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ, ಇಲ್ಲಿ ಒಂದ್ಸಲ ನೋಡ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ಬೋದು. ಭಾರತದ ನಂತರ ಆರ್ಟೆಮಿಸ್ ಒಪ್ಪಂದಗಳಿಗೆ ಸಹಿ ಹಾಕಿದ 2ನೇ ದಕ್ಷಿಣ ಏಷ್ಯಾದ ರಾಷ್ಟ್ರ ಯಾವುದು? ಆರ್ಟೆಮಿಸ್ ಒಪ್ಪಂದ ಅಂತಕ್ಕಂಥದ್ದು ಇದು ಅಮೆರಿಕದ್ದು ಸ್ನೇಹಿತರೆ. ಇಲ್ಲಿ ಭಾರತ ಕೂಡ ಆಗಿದೆ, ಅದು ಬಿಟ್ಟರೆ ಈಗ ಬಾಂಗ್ಲಾದೇಶ ಸಹಿ ಹಾಕಿದೆ. ಏನಿದು ಆರ್ಟೆಮಿಸ್ ಒಪ್ಪಂದ ಅಂದ್ರೆ ಸ್ಪೇಸ್ ಎಕ್ಸ್ಪ್ಲೋರೇಷನ್, ಬಾಹ್ಯಾಕಾಶನ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು. ಎಸ್ಪೆಷಲಿ ನಾವು ಮೂನ್ ಆಗಿರ್ಬೋದು, ಮಾರ್ಸ್ ಆಗಿರ್ಬೋದು. ಓಕೆ, ಸೊ ಇಂಥ ಒಂದು ಇದನ್ನ ಹ್ಯೂಮನ್ ಸೆಟಲ್ಮೆಂಟ್ಗೋಸ್ಕರ ಅಲ್ಲಿ ಮಾನವನ ಒಂದು ಇದಕ್ಕೆ ಅಂದ್ರೆ ಪೀಸ್ಫುಲ್ ಆಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಟ್ರಾನ್ಸ್ಪರೆನ್ಸಿಯಿಂದ ಮಾಡಬೇಕು ಅಂತೇಳಿ ಮಾಡಿರ್ತಕ್ಕಂಥ ನಾಸಾದ ಒಂದು USA ಒಂದು ಆರ್ಟೆಮಿಸ್ ಅಕಾರ್ಡ್ ಅಂತಕ್ಕಂಥದ್ದು. ಇದಕ್ಕೆ ಭಾರತ 27 ಅದು 21 ಜೂನ್ 2023 ಜಾಯ್ನ್ ಆಗಿರುತ್ತೆ. ಇವಾಗ ಬಾಂಗ್ಲಾದೇಶ ಇದಕ್ಕೆ ಜಾಯ್ನ್ ಆಗಿದೆ. ನೆಕ್ಸ್ಟ್, ಬಿಹಾರದಲ್ಲಿ 4 ರಿಂದ 15ನೇ ತಾರೀಕು ಮೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಡೆಯುತ್ತೆ. ಇದು 7ನೇ ಆವೃತ್ತಿ, 7th ಎಡಿಷನ್. ಡೈರೆಕ್ಟ್ ಕ್ವಶನ್ ಕೇಳಿದೆ, 7th ಎಡಿಷನ್ ಖೇಲೋ ಇಂಡಿಯಾ ಯೂತ್ ಗೇಮ್ ಎಲ್ಲಿ ನಡೆಯುತ್ತೆ ಅಂತ ಕೇಳ್ಬೋದು. ಬಿಹಾರದಲ್ಲಿ ನಡೆಯುತ್ತೆ. ಇಲ್ಲಿ ನಾನು ಕೇಳಿದ್ರು ಅದರ ಮಸ್ಕಟ್ ಹೆಸರೇನು ಅಂತ. ಅದು ಆನೆ ಮತ್ತು ಸಿಂಹದ ಒಂದು ಹೃದಯ ಇರತಕ್ಕಂಥ ಒಂದು ಮಸ್ಕಟ್. ಅದರ ಹೆಸರು ಗಜಸಿಂಹ. ಗಜಸಿಂಹ. ಓಕೆ, ವೆರಿ ಇಂಪಾರ್ಟೆಂಟ್. ಗಜಸಿಂಹ ಯಾಕೆ ತಗೊಂಡ್ರು ಅಂದ್ರೆ ಪಾಲ ಡೈನೆಸ್ಟಿ, ನಲಂದ ಡೈನೆಸ್ಟಿ ಅವರುಗಳ ಒಂದು ಟೆಂಪಲ್ಗಳಲ್ಲಿ, ಪಿಲ್ಲರ್ಗಳಲ್ಲಿ ಈ ಸಿಂಬಲ್ಗಳು ಇರ್ತಿದ್ವಂತೆ. ಹಂಗಾಗಿ ಈ ಒಂದು ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಗಜಸಿಂಹ ಅಂತ ಸಿಂಬಲ್ನ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಇದು ಕೂಡ ಎಕ್ಸಾಮಲ್ಲಿ ಕೇಳ್ತೇನೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟು, SCಗಳ ವರ್ಗೀಕರಣ ಅಂದ್ರೆ ಉಪಜಾತಿಗಳು, ಶೆಡ್ಯೂಲ್ ಕ್ಯಾಸ್ಟ್, ಮೀಸಲಾತಿ ಕಾಯ್ದೆ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು ಸರ್? ತೆಲಂಗಾಣ ಅಲ್ವಾ? ನಾನು ಇದರಲ್ಲಿ ಕೂಡ ಹಾಕಿದೆ ಡೀಟೇಲ್ ಆಗಿ, ಯಾವುದರಲ್ಲಿ? ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದನ್ನ ಪೋಸ್ಟ್ ಮಾಡಿದ್ವಿ. ಫಸ್ಟ್ ಸ್ಟೇಟ್ ಈಗ ನೆಕ್ಸ್ಟ್ ಆಂಧ್ರ ಪ್ರದೇಶ ಇದೆ, ಸೆಕೆಂಡ್ ಸ್ಟೇಟ್ ಆಗುತ್ತೆ ಆಂಧ್ರ ಪ್ರದೇಶ. ತೆಲಂಗಾಣ ಫಸ್ಟ್ ಸ್ಟೇಟು SC ಕ್ಯಾಟಗರಿ ಸಬ್ ಕ್ಯಾಸ್ಟ್ಗಳನ್ನ ಯಾರ್ಯಾರಿಗೆ ಹೆಂಗೆ ಕೊಡಬೇಕು ಅಂತ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು. ಓಕೆ, ಅದು ಗೊತ್ತಿದೆ ನಿಮಗೆ. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಏನಾಗಿತ್ತು, ಯಾವ ಕೇಸು ಇದು, ಇವೆಲ್ಲ ನಾನು ಈಗ ಮಾತಾಡೋಕ್ಕೆ ಹೋಗಲ್ಲ. ಇವೆಲ್ಲ ಡೀಟೇಲ್ ಆಗಿ ಪ್ರೀವಿಯಸ್ ವಿಡಿಯೋಗಳಲ್ಲೇ ಮಾಡಿದ್ದೀವಿ. ನೆಕ್ಸ್ಟ್, ಪೋಪ್ ಫ್ರಾನ್ಸಿಸ್ ಇತ್ತೀಚೆಗೆ ತಮ್ಮ 88ನೇ ವಯಸ್ಸಲ್ಲಿ ವ್ಯಾಟಿಕನ್ ಸೆಂಟ್ ಪೀಟರ್ಸ್ ಬೆಸಿಲಿಕಾ ಬಳಿಯ ಕಾಸಾ ಸಾಂತಾ ಮಾರ್ಟಾದಲ್ಲಿ ತಮ್ಮ ನಿವಾಸನ ನಿರ್ಧಾರ ಆಗ್ತಾರೆ. 88 ವಯಸ್ಸಾಗಿತ್ತು ಅವ್ರಿಗೆ, ನ್ಯೂಮೋನಿಯಾ ಬಂದಿತ್ತು. ಅದು ವಯಸ್ಸಾದ್ಮೇಲೆ ಕಾಯಿಲೆಗಳು ಬರುತ್ತೆ. ಸೊ ಪೋಪ್ ಅಂದ ತಕ್ಷಣ ಗೊತ್ತಿರಬೇಕು ನಿಮಗೆ, ದರ್ ಇಸ್ ಅ ಮೋಸ್ಟ್ ಧರ್ಮಗುರುಗಳು ಅವರು ಕ್ರಿಶ್ಚಿಯನ್ಸ್ಗೆ ಅಂತ. ವ್ಯಾಟಿಕನ್ ಸಿಟಿಲಿ ಇರ್ತಾರೆ, ವೆರಿ ಇಂಪಾರ್ಟೆಂಟು. ಸೊ ಇವ್ರು ಯಾವ ದೇಶದವರು ಅಂದರೆ ಅರ್ಜೆಂಟೈನಾ ದೇಶದವರು. ಓಕೆ, ಅರ್ಜೆಂಟೈನಾ ದೇಶದವರು. ಲ್ಯಾಟಿನ್ ಅಮೆರಿಕಾದ ಫಸ್ಟ್. ಲ್ಯಾಟಿನ್ ಅಮೆರಿಕಾ ಅಂದರೆ ನಿಮಗೆ ಈ ಕಡೆ ದಕ್ಷಿಣ ಅಮೆರಿಕಾ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸೌತ್ ಅಮೆರಿಕಾ ಕಡೆ ಬರ್ತಕ್ಕಂಥ ಮೊದಲ ಪೋಪ್ ಆಗಿರ್ತಾರೆ ಇವರು. ಸೊ ಹಾಗಾಗಿ ಕೇಳಬಹುದು. ನಿಮ್ಗೆ ಗೊತ್ತಿದೆ, ಪೋಪ್ ಅಂದರೆ ಫಾದರ್ ಅಂತ ಗ್ರೀಕಲ್ಲಿ ಹೇಳ್ತಾರೆ, ಬಿಷಪ್ ಆಫ್ ರೋಮ್ ಅಂತ ಹೇಳ್ತಾರೆ, ಲೀಡರ್ ಆಫ್ ಕ್ಯಾಥೋಲಿಕ್ ಚರ್ಚ್ ಅಂತ ಹೇಳ್ತಾರೆ. ಓಕೆ, ವ್ಯಾಟಿಕನ್ ಸಿಟಿಲಿ ಇರ್ತಕ್ಕಂಥ ಒಂದು ಇಟಲಿಯ ರೋಮಲ್ಲಿ ಇರ್ತಕ್ಕಂಥ ಒಂದು ದೊಡ್ಡದಾದ ಧರ್ಮ ಕೇಂದ್ರ. ಅವರು ಅಲ್ಲಿ ಏನಾಗಿದ್ರು, ಗುರುಗಳಾಗಿದ್ರು, ಧರ್ಮಗುರುಗಳು ಅಂತ ಅವ್ರು ಕರಿಬೋದು. ನೆಕ್ಸ್ಟ್, ಭಾರತದ ಒಂದು ಮಹತ್ವದ ಮೂಲಸೌಕರ್ಯ ಯೋಜನೆಯಾದ ವಿಳಿಜಂ ಅಂತಾರಾಷ್ಟ್ರೀಯ ಬಂದರು ಮೇ 2ರಂದು ಪ್ರಧಾನಮಂತ್ರಿ ಉದ್ಘಾಟನೆಗೊಳ್ಳಲಿದೆ. ಆಲ್ರೆಡಿ ಈಗ ಮೇ ಮಂತ್ ಆಗಿರೋದ್ರಿಂದ ಉದ್ಘಾಟನೆ ಆಗಿದೆ. ವಿಳಿಜಂ ಅಂತಾರಾಷ್ಟ್ರೀಯ ಬಂದರು ಎಲ್ಲಿದೆ? ವೆರಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಸೀ ಪೋರ್ಟ್. ಇದು ತುಂಬ ಫೇಮಸ್ ಆಗಿರ್ತಕ್ಕಂಥ ಪೋರ್ಟ್. ಇದ್ರ ಬಗ್ಗೆ ಒಂದಷ್ಟು ಇದು ಕೂಡ ನಡೀತಾ ಇತ್ತು, ನಿಮ್ಮ ನ್ಯೂಸಲ್ಲಿ ನೋಡಿರ್ತೀರಾ ಅಲ್ವಾ? ಒಂದಷ್ಟು ಜನ ನಿದ್ದೆ ಕೆಡುತ್ತೆ ಅಂತ ಪ್ರಧಾನಮಂತ್ರಿ ಹೇಳಿದ್ರು. ಅದಕ್ಕೆ ಉತ್ತರವಾಗಿ ವೇಣುಗೋಪಾಲ್ ಕಾಂಗ್ರೆಸ್ ಅವ್ರು ಬೇರೆ ರೀತಿ ಹೇಳಿದ್ರು. ಇವೆಲ್ಲ ನೀವು ನ್ಯೂಸ್ಗಳನ್ನು ನೋಡಿರ್ತೀರಾ. ಇದಿರೋದೆಲ್ಲಿ ಸರ್? ಇದು ಕೇರಳದಲ್ಲಿ ತಿರುವನಂತಪುರಮ, ಕೊಚ್ಚಿ ಅಲ್ವಾ? ಎಸ್, ಆಪ್ಷನ್ ಸಾರಿ, ಕೊಚ್ಚಿ ಅಲ್ಲ, ತಿರುವನಂತಪುರಂ, ಕೇರಳ.
ಅಲ್ಲಿ ಇರ್ತಕ್ಕಂಥ ಒಂದು ಡೀಪ್ ಸಿ ವಾಟರ್ ಇಂಟರ್ನ್ಯಾಷನಲ್ ಕಂಟೈನರ್ ಹೊಸದಾಗಿ ಮಾಡಿರ್ತಕ್ಕಂಥದ್ದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ. ಇದನ್ನ ಗೌರ್ಮೆಂಟ್ ಆಫ್ ಕೇರಳ, ಅದಾನಿ ವಿಸ್ನಮ್ ಪೋರ್ಟ್ ಆಫ್ ಪ್ರೈವೇಟ್ ಲಿಮಿಟೆಡ್ ಅವರು ಸೇರಿ ಇದನ್ನ ಅಭಿವೃದ್ಧಿ ಮಾಡಿದ್ದಾರೆ. And also it is a green field. That is very important. It is the first greenfield port project in India. Greenfield fold ಅಂದ್ರೆ ಗ್ರೀನ್ ಫೀಲ್ಡ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಗ್ರೀನ್ ಎನರ್ಜಿನ ಯೂಸ್ ಮಾಡ್ತಾರೆ. ಫಾಸಿಲ್ ಫ್ಯೂಯಲ್ ಅಲ್ಲ, ಬೇರೆ ರೀತಿಯಾದ ಒಂದು ಯಾವುದೋ ನಾವೇನಂತ ಕರಿತೀವಿ ಮಿಥನಾಲ್, ಅಲ್ಲಿಂದ ಯೂಸ್ ಇರತಕ್ಕಂಥ ಎನರ್ಜಿಗಳನ್ನ ಟೆಕ್ ಬೋಟ್ಗಳಲ್ಲಿ ಮತ್ತೆ ಅಲ್ಲಿನ ಒಂದು ಬೇರೆ ಬೇರೆ ಪೋರ್ಟ್ಗಳಲ್ಲಿ ಅಂತ ಎನರ್ಜಿಗಳನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ವಕ್ಫ್ ಮಂಡಳಿ ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದ ಈ ಕೆಳನ ಹೇಳಿಕೆಯನ್ನು ಪರಿಗಣಿಸಿ. ವಕ್ಫ್ ಮಂಡಳಿಯನ್ನು ರಾಜ್ಯ ಸರ್ಕಾರ ವಕ್ಫ್ ಆಸ್ತಿಗಳೆಂದು 1995 ವಕ್ಫ್ ಕಾಯ್ದೆಯಲ್ಲಿ ನೋಂದಾಯಿಸಲು ನಿರ್ವಹಿಸಲು ಸ್ಥಾಪಿಸಿವೆ. ಒಂದು ಆಸ್ತಿಯನ್ನು ವಕ್ಫ್ ಎಂದು ಘೋಷಿಸಿದ ನಂತರ ಅದನ್ನು ಮಾರಾಟ ಮಾಡಲು, ಉಡುಗೊರೆಗೆ ನೀಡಲು, ಅನುವಂಶಿಕವಾಗಿ ಪಡೆಯಲು ಅಥವಾ ಅಡಮಾನ ಇಡಲು ಸಾಧ್ಯವಿಲ್ಲ. ನಿಮ್ಗೆ ಗೊತ್ತಿದೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲು ಇಂಟ್ರೊಡ್ಯೂಸ್ ಏನು ಮಾಡಿದ್ರು, ಇವಾಗ ಅದರ ಕಾಯ್ದೆ ಕೂಡ ಆಗಿದೆ, ರಾಷ್ಟ್ರಪತಿಗಳ ಅಂಕಿಕೊಂಡ ಕೂಡ ಆಗಿದೆ. ಇಲ್ಲಿ ಯಾವ ಹೇಳಿಕೆಗಳು ಸರಿ ಅಂತ ಕೇಳಿದ್ದೀನಿ, ಎರಡೂ ಕೂಡ. ಇದು ಕೂಡ ನಾವು ಡೀಟೇಲ್ ಆಗಿ ಮಾಡಿದ್ವಿ, ವೀಕ್ಲಿ ಕರೆಂಟ್ ಅಫೇರ್ ನೋಡ್ಕೋಬೋತಾ ಹೋಗಿ. ಹೌದು ಸರ್, ವಕ್ಫ್ ಆಸ್ತಿಗಳನ್ನ 1995 ಆಕ್ಟ್ ನ ತಿದ್ದುಪಡಿ ಮಾಡಿದ್ವಿ. 2013 ಅಮೆಂಡ್ ಆಗಿತ್ತು, ಈಗ ಅದನ್ನು ತಿದ್ದುಪಡಿ ಮಾಡಿದ್ವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ತಿದ್ದುಪಡಿ ಏನೇನಾಗಿದೆ ಮತ್ತೆ ಏನು ಅಂತ. ವಕ್ಫ್ ಅಂದ್ರೇನು? ಒಬ್ಬ ಮುಸ್ಲಿಂ ವ್ಯಕ್ತಿಯು ಮಸೀದಿಗಳು, ಶಾಲೆಗಳು, ಆಸ್ಪತ್ರೆಗಳೇ ನಿರ್ಮಿಸುವಂತಹ ದತ್ತಿ, ಧಾರ್ಮಿಕ ಉದ್ದೇಶಗಳಿಗೆ ದಾನವಾಗಿ ಕೊಡ್ತಕ್ಕದ್ದು ಶಾಶ್ವತ ದತ್ತಿ ಅಂತ ಕರಿತೀವಿ. ಒಂದ್ಸಲ ವಕ್ಫ್ ಅಂತ ಘೋಷಣೆ ಮಾಡಿದಾಗ ಅದನ್ನು ಮಾರಾಟ ಮಾಡೋದು, ಉಡುಗೊರೆ ನೀಡಲು ಅಥವಾ ವಾಪಸ್ ನಿಮ್ಮ ಆನುವಂಶಿಕವಾಗಿ ತಗೊಳಕ್ಕಾಗಲ್ಲ. ಬಟ್ ಅಲ್ಲಿರ್ತಕ್ಕಂಥ ಒಂದಷ್ಟು ಪ್ರಾಫಿಟ್ ಏನಾರು ಅವರು ಮಾಡ್ಕೋತಾ ಇದ್ದಾರೆ, ಅದರಿಂದ ಅಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಆ ಒಂದು ಯಾರು ಮಾಡಿರ್ತಾರೆ ಅವ್ರಿಗೆ ಕೊಡ್ತಾರೆ. ಸೊ ಆ ಅಮೌಂಟು ಆ ಒಂದು ಕುಟುಂಬದ ಮಹಿಳೆಯಲ್ಲಿದ್ರೂ ಕೂಡ ಸೇರಬೇಕು. ಅದು ಈ ಅಮೆಂಡ್ಮೆಂಟ್ ಅಲ್ಲಿ ಕೂಡ ಇದೆ. ಇಂದಿನ ಕಾಯ್ದೆಯ ನ್ಯೂನತೆಗಳೇನಿದ್ವು ಅದನ್ನ ಮಾಡೋಕ್ಕೆ, ಒಂದಷ್ಟು ವ್ಯಾಖ್ಯಾನಗಳನ್ನು ನವೀಕರಿಸಕ್ಕೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಮಾಡಿದ್ರು. ನಾನು ಇಲ್ಲಿ ಕೂತ್ಕೊಂಡು ನ್ಯೂಸಲ್ಲಿ ಏನೇನು ನೀವೇ ನೋಡಿರ್ತೀರ ಏನು ಅಂತ ಅದನ್ನ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ನಿಮ್ಗೆ ಗೊತ್ತಿರೋ ವಕ್ಫ್ ಅಂತ ಒಂದ್ಸಲ ಘೋಷಣೆ ಮಾಡಿದ್ರೆ ಅದು ವಕ್ಫ್, ಅವ್ರದ್ದೇ ಒಂದು ನ್ಯಾಯಮಂಡಳಿ ಇತ್ತು. ಅವ್ರದ್ದು ನ್ಯಾಯಮಂಡಳಿ ತೀರ್ಮಾನ ಆದ ತಕ್ಷಣ ಅದನ್ನ ಯಾವುದೇ ಕೋರ್ಟ್ಗೆ, ಹೈಕೋರ್ಟ್ಗಾಗಲಿ ಯಾವುದೇ ಕೋರ್ಟ್ಗೆ ನಾವು ಅದನ್ನ ಅಪೀಲ್ ಹೋಗಕ್ ಆಗ್ತಿರ್ಲಿಲ್ಲ. ಈಗ ಅದನ್ನೆಲ್ಲ ತೆಗೆದಾಕಿದ್ದಾರೆ. ವಕ್ಫ್ ಅಂತ ಘೋಷಣೆ ಮಾಡೋ ಅಧಿಕಾರ ಇವಾಗ ಜಿಲ್ಲಾಧಿಕಾರಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಇದೆ. ಸೊ ಇವೆಲ್ಲ ಇದ್ರಲ್ಲಿ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ವಕ್ಫ್ ಅಂತ ಯಾರು ಕೊಡಬೇಕು ಅಂದ್ರೆ ಅವ್ರು ಕನಿಷ್ಠ 5 ವರ್ಷಗಳ ಮುಸ್ಲಿಂ ಆಗಿರಬೇಕು, ಅವರ ಆಸ್ತಿಯನ್ನು 5 ವರ್ಷಗಳ ಹೊಂದಿರಬೇಕು. ಓಕೆ, ಗೌರ್ಮೆಂಟ್ ಪ್ರಾಪರ್ಟಿ ವಕ್ಫ್ ಅಂತ ಮಾಡಂಗಿಲ್ಲ ನೋಡಿ. ಅದನ್ನ ಮೊದಲು ಹಂಗಿರ್ಲಿಲ್ಲ, ಇವಾಗ ಅದನ್ನ ಸರಿಪಡಿಸಿದ್ದಾರೆ. ಆ ಮಾಲೀಕತ್ವ ವಿವಾದ ಕಲೆಕ್ಟರ್ DC ಇದನ್ನ ಅವರು ತೀರ್ಮಾನ ತಗೊಂಡು ಅವರು ಸರ್ಕಾರಕ್ಕೆ ಅರ್ಜಿ ವರದಿನ ಕೊಡ್ತಾರೆ, ಮಾಲೀಕತ್ವಕ್ಕೆ ಸಂಬಂಧ ಏನಾದ್ರು ಇದ್ರೆ. ಓಕೆ, ಸೊ ಆ ಜಿಲ್ಲಾಧಿಕಾರಿಗಳು ಆದೇಶಿಸ್ತಕ್ಕಂಥ ಏನಿದೆ ಸಮೀಕ್ಷೆ ಮಾಡಿ ಎಲ್ಲ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾರು ಇದ್ರೆ ಅವರು ಬೇರೆ ಕೇಂದ್ರ ವಕ್ಫ್ ಮಂಡಳಿಗೆ ಹೋಗ್ಬೋದು, ಅಥವಾ ಬೇರೆ ಅಪಿಲೇಟ್ ಇರುತ್ತೆ ಅಲ್ಲಿಗೆ ಹೋಗ್ಬೋದು. ಇಲ್ಲಿ ವಕ್ಫ್ ಮಂಡಳಿಗಳಲ್ಲಿ ಯಾರ್ಯಾರು ಇರ್ತಾರೆ ಅದನ್ನು ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ. ತುಂಬಾ ಡೀಟೇಲ್ ನಾನು ಇಲ್ಲಿ ಹೇಳಕ್ ಹೋಗಲ್ಲ, ಇದೆಲ್ಲ ನೋಡ್ಕೋಬೇಡಿ ನೀವೇನೆ. ಇದರ PDF ಆಲ್ರೆಡಿ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಶೇರ್ ಮಾಡಿದೀವಿ, ಅಲ್ಲಿ ನೋಡ್ಕೊಂಡು ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಅಪೀಲ್ ಹೋಗ್ಬೋದು ಅಂತ ಹೇಳಿದ್ನಲ್ಲ, 90 ದಿನಗಳಲ್ಲಿ ಹೈಕೋರ್ಟ್ಗೆ ಅಪೀಲ್ ಹೋಗ್ಬೋದು. ಅವರು ವಕ್ಫ್ ಟ್ರಿಬ್ಯುನಲ್ ಕಂಪೋಸಿಷನ್ ಇರುತ್ತೆ, ಅಲ್ಲಿಗೆ ಹೋಗ್ಬೋದು. ಅಲ್ಲೂ ಆಗಿಲ್ಲ ಅಂದ್ರೆ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ಬೋದು. ಸೊ ಈ ತರ ಬೇರೆ ಬೇರೆ ರೀತಿಯಾದ ಮೇನ್ ಇಂಪಾರ್ಟೆಂಟ್ ಅಮೆಂಡ್ಸ್ಗಳನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ ಬೇಕಾ ವೇಕ್ಲಿ ಕರೆಂಟ್ ಅಫೇರ್ ನೋಡಿ, ಅಥವಾ ಇದು ಎನಿವೇಸ್ ಇದರ ಎಲ್ಲ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಆಗುತ್ತೆ, ಅಲ್ಲಿಂದ ಕೂಡ ನೀವು ಓದ್ಕೋಬಹುದು. ಅಂಡ್ ಇಲ್ಲಿ PDF ಆಗಿರ್ಬೋದು, ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲ ಅಪ್ಡೇಟ್ಸ್ಗಳು ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಈ 2 ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪುನೀತ್ ಫೋರಮ್ ಸರ್ಚ್ ಮಾಡಿದ್ರು ಕೂಡ ನೀವು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಅಲ್ಲಿ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಸೊ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಲಿಂಕ್ಸ್ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೆ ಕೊಟ್ಟಿರ್ತೀನಿ ಸ್ನೇಹಿತರೆ. ಧನ್ಯವಾದಗಳು.